ಒಂದು ದೊಡ್ಡ ಹಾಲು, 6 ಫೀಟು ಅಥವಾ 7-8 ಫೀಟ್ ಎತ್ತರದ ದೊಡ್ಡ ದೊಡ್ಡ ಕಪಾಟುಗಳು, ಅದ್ರಲ್ಲೆಲ್ಲ ಒಂದಿಷ್ಟು LED-ಗಳು ಜಿಗಿ 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 ಲೈಟ್ ಇರ್ತಾ ಇರ್ತದೆ. ಅದು ಕಂಪ್ಯೂಟರ್ ನೀವು ಇತಿಹಾಸ ಓದಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಹಿಸ್ಟ್ರಿ ಅಂಡ್ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ಸ್ ಅಂತ ನೀವು ಓದಿದ್ರೆ, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, 5th ಜನರೇಷನ್, ಈಗ AI ಇದೆಲ್ಲ ನಾನು ಬಳಸಿದ್ದೀನಿ. ಗ್ಯಾಜೆಟ್ ಲೋಕ ಅಂಕಣ ಬರ್ತಾ ಇತ್ತು, ಇಳೆ ಅಂತ ಒಂದು ಎಲ್ಲ ಬರ್ತಾ ಇತ್ತು, ಅಲ್ಲೆಲ್ಲ ನಾನೊಂದು ಕಂಪ್ಯೂಟರ್ ಅಂತ ಒಂದು ಸೆಕ್ಷನ್ ಇರ್ತಿತ್ತು, ಕಂಪ್ಯೂಟರ್ ಬಗ್ಗೆ ಜೋಕು ಬರೀದು. ಅದರಲ್ಲಿ ನಾನು ಬರೀತಿದ್ದೆ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, CD-ಗೊಂದು ಕಾಲ, DVD-ಗೊಂದು ಕಾಲ, USB-ಗೊಂದು ಕಾಲ. ಸೊ ಮುಂಬೈನಲ್ಲಿ ಕನ್ನಡ DTP ಫಸ್ಟ್ ನಾನು ಶುರು ಮಾಡಿ 89ರಲ್ಲಿ. ಈಗೇನಾಗಿದೆ, ಇಂಗ್ಲೀಷಲ್ಲಿ ಸ್ಕ್ರಾಚ್ ಇದೆ, ಇಂಗ್ಲೀಷಲ್ಲಿ ಲೋಗೋ ಇದೆ, ಸೊ ಅದನ್ನು ಇಂಗ್ಲೀಷಲ್ಲಿ ಮಾಡ್ತಾರೆ. ಅದೇ ಕನ್ನಡದಲ್ಲಿ ಕಲಿಯೋರಿಗೆ, ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಕಲಿಯೋರಿಗೆ ಕನ್ನಡದಲ್ಲೇ ತರ್ಕ ಶಕ್ತಿಯನ್ನು, ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುವಂತಹ ಈ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ 2001ರಲ್ಲಿ ವಿಕಿಪೀಡಿಯಾ ಶುರುವಾಯಿತು, 2003ರಲ್ಲಿ ಕನ್ನಡ ವಿಕಿಪೀಡಿಯಾ ಶುರುವಾಯಿತು. ಸೊ 2004ರಲ್ಲಿ ನಾನು ಅದಕ್ಕೆ ಸೇರಿದೆ. ಕನ್ನಡ ವಿಕಿಪೀಡಿಯಾದ ಸಂಪಾದಕರ ಸೀರಿಯಲ್ ನಂಬರಲ್ಲಿ ನನ್ನದು 5ನೇ. ಟೆಕ್ನಿಕಲಿ ಹೇಳೋದಾದ್ರೆ ಕನ್ನಡದ ಪ್ರಥಮ ವಿಕಿಪೀಡಿಯಾ ಸಂಪಾದಕ ನಾನು. ವಿಕಿ ಅಂದ್ರೆ ಅತಿ ವೇಗ ಅಂತ, ಹವಾಯಿ ಭಾಷೆಯ ಪದ ಅದು. ಎನ್ಸೈಕ್ಲೋಪೀಡಿಯಾದ ಪೀಡಿಯಾ ವಿಕಿ ಸೇರಿ ವಿಕಿಪೀಡಿಯಾ ಆಗಿದೆ. ಅತಿ ವೇಗವಾಗಿ ನಿಮಗೆ ತಲುಪುತ್ತದೆ, ಅತಿ ವೇಗವಾಗಿ ಬದಲಾವಣೆ ಆಗ್ತದೆ. ಕನ್ನಡ ಉಳಿಸಬೇಕಿದೆ, ಕನ್ನಡವನ್ನು ಬಳಸಬೇಕು. ಈಗ ಕನ್ನಡವನ್ನು ಬಳಸಬೇಕಿದೆ, ಕನ್ನಡ ಭಾಷೆಯಲ್ಲಿ ಜನರಿಗೆ ಬೇಕಾದ ಸಿಗ್ಬೇಕು. ಈಗ ಜನ ಇಂಗ್ಲೀಷಲ್ಲಿ ಯಾಕೆ ಮಾತಾಡ್ತಾರೆ ಹೇಳಿ? ಕನ್ನಡದಲ್ಲಿ ಪದಗಳು ಇಲ್ಲದಿದ್ದಾಗ ಇಂಗ್ಲೀಷಿಗೆ ಹೋಗ್ತಾರೆ. ಹೌದು, ಕೆಲವರಿಗೆ ಹುಚ್ಚಿದೆ, ಮಮ್ಮಿ ಡ್ಯಾಡಿ ಅಂತ, ಅಗತ್ಯ ಇಲ್ಲ, ಅಪ್ಪ ಅಮ್ಮ ಉಂಟು ಕನ್ನಡದಲ್ಲಿ. ಇದು ಮಾಹಿತಿ ಯುಗ. ಆದರೆ ಬರೀ ಮಾಹಿತಿ ಸಾಲದು, ತರ್ಕಬದ್ಧವಾಗಿ ಆಲೋಚಿಸಬೇಕು, ಅದರಿಂದ ಮೇಲಿನ ಬುದ್ಧಿವಂತಿಕೆ ಬೇಕು. ಮತ್ತೆ ಆಲೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕೆ? ಗೂಗಲ್ ತೆಗೆದ್ರೆ ಅದರಲ್ಲಿ ಸಿಗ್ತದೆ, ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಟೊಮೆಟೊ ಈಸ್ ಎ ಫ್ರೂಟ್, ನಾಟ್ ವೆಜಿಟೇಬಲ್. ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಟೊಮೆಟೊ ತರಕಾರಿ ಅಂತಲೇ ತಿಳ್ಕೊಂಡಿದ್ದಾರೆ. ಬೊಟಾನಿಕಲ್ ಸಸ್ಯಶಾಸ್ತ್ರ ಪ್ರಕಾರ ಟೊಮೆಟೊ ಅನ್ನೋದು ಹಣ್ಣು, ತರಕಾರಿ ಅಲ್ಲ. ಆದರೆ ಅದು ಇನ್ಫಾರ್ಮೇಶನ್. ನಿಮ್ಮ ವಿಸ್ಡಮ್ ಏನಪ್ಪಾ ಅಂದ್ರೆ ಅದನ್ನು ಫ್ರೂಟ್ ಸಲಾಡ್ಗೆ ಹಾಕ್ಬಾರ್ದು. ನಮಸ್ಕಾರ, ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನಮ್ಮ ಜೊತೆಗೆ ಇರುವಂತಹವರು, ನೀವೆಲ್ಲ ವಿಕಿಪೀಡಿಯಾ ಅಂತ ಕೇಳೇ ಇರ್ತೀರಿ, ಆಮೇಲೆ ಕನ್ನಡದಲ್ಲಿ ಟೈಪ್ ಮಾಡಿರ್ತೀರಿ. ಎಷ್ಟೋ ಸಾರಿ ನಾವು ಇವತ್ತು ಮೊಬೈಲ್ನಲ್ಲಿ ಯೂಸ್ ಮಾಡುವಾಗ ಕನ್ನಡದಲ್ಲಿ ಟೈಪ್ ಮಾಡ್ತೇವೆ. ಈ ರೀತಿ ವ್ಯಕ್ತಿ ತಂತ್ರಜ್ಞಾನ ಒಟ್ಟೊಟ್ಟಿಗೆ ಜೀವನವನ್ನು ನಡೆಸ್ಕೊಂಡು ಹೋದಂತಹ ವ್ಯಕ್ತಿತ್ವ ನಮ್ಮ ಜೊತೆಗೆ ಇರತಕ್ಕಂಥವರು ಡಾಕ್ಟರ್ UB ಪವನಜ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನಗೆ ನೀವು ಒಳಗೆ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನೀವು ಮಾತಿಗಿಂತ ಟೆಕ್ನಿಕಲ್ ಭಾಷೆಯಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದೀರಿ. ಅಂದರೆ ನಿಮ್ಮ ಜೀವನವೇ ಟೆಕ್ನಿಕಲ್ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ ನೀವು ಅನೇಕ ಲೇಖನಗಳು ಬರೆದಾಗಲೂ ತುಂಬ ಲೇಖನಗಳು ಬೇರೆ ಬೇರೆ ರೀತಿ ಬರೀತಾರೆ. ಒಂದು ಕಾವ್ಯಾತ್ಮಕವಾಗಿ ಬರೀತಾರೆ, ಸಾಹಿತ್ಯಿಕವಾಗಿ ಬರೀತಾರೆ, ಇನ್ನೊಂದು ಯಾವುದೋ ರಾಜಕೀಯ ಲೇಖನಗಳಿರುತ್ತೆ. ಬಟ್ ನಿಮ್ಮ ಎಲ್ಲವೂ ಇಡೀ ಜೀವನ ಮತ್ತು ನೀವು ಇದುವರೆಗೆ ನಡ್ಕೊಂಡು ಬಂದು ನೋಡುವಾಗ ಟೆಕ್ನಾಲಜಿ ಮತ್ತು ನೀವು ಒಟ್ಟಿಗೆ ಇಲ್ಲದಂತಹ ಕ್ಷಣಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಈ ಜರ್ನಿ ಅಥವಾ ಈ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಈ ರೀತಿಯ ಒಂದು ಜರ್ನಿ ಮತ್ತು ಇದಕ್ಕೆ ಜೊತೆ ಕನೆಕ್ಟ್ ಆಗುವಂತಹ ಈ ಸಂಗತಿಗಳನ್ನು ಮಾತನಾಡೋದಾದರೆ, ಇದ್ರ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟ್ ಬಂದಿದ್ದು ಹೇಗೆ ನಿಮಗೆ? ಮುಖ್ಯವಾಗಿ ಟೆಕ್ನಾಲಜಿಯನ್ನು ಅಪ್ಪಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ, ಅದು ಒಂಥರ ಬ್ಯಾಕ್ಡೋರ್ ಕೆಲಸ ಟೆಕ್ನಾಲಜಿ ಅನ್ನುವಂಥದ್ದು. ಬಟ್ ಇದನ್ನು ಜನಸಾಮಾನ್ಯರಿಗೂ ತಲುಪಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಹೋರಾಟವೇ ಇರುತ್ತೆ. ಸೊ ಈ ಫೀಲ್ಡಿಗೆ ನೀವು ಎಂಟರ್ ಆಗಿದ್ದು ಹೇಗೆ? ಅದು ನನ್ನ ರಕ್ತದಲ್ಲೇ ಇತ್ತು. ನಾನು ಹೈಸ್ಕೂಲಲ್ಲಿದ್ದಾಗಲೇ ನಾನು ಫಿಸಿಕ್ಸು ಮತ್ತು ತಂತ್ರಜ್ಞಾನ, ಈ ಭೌತಶಾಸ್ತ್ರ ಟೆಕ್ಸ್ಟ್ ಬುಕ್ ಎಲ್ಲ ನಾನು 8ನೇ ಕ್ಲಾಸ್ನಲ್ಲಿ 9ನೇ ಕ್ಲಾಸ್ನಲ್ಲಿ ಇದ್ದಾಗಲೇ 10ನೇ ಕ್ಲಾಸ್ನಲ್ಲಿ ನನ್ನ ಅಕ್ಕ ಮತ್ತು ಅವಳ ಕ್ಲಾಸ್ಮೇಟ್ಸಲ್ಲಿ ಅವರುಗಳಿಗೆ ಅವರ ಫಿಸಿಕ್ಸ್ ಟೆಕ್ಸ್ಟ್ ಬುಕ್, ಅವರ ಪುಸ್ತಕ ನಾನು ಓದಿ. ಓಹೋ, ಅದು ಎಷ್ಟನೇ ಕ್ಲಾಸ್ನಲ್ಲಿದ್ದು? ನಾನಿದ್ದದ್ದು 9, ಅವರ 10ರಲ್ಲಿ. ಅವಳು ಆ್ಯಕ್ಚುಲಿ 11 ಆಗಬೇಕಿತ್ತು, 1 ವರ್ಷ ಅದೇನೋ ಇದಾಗಿತ್ತು, ತಟಪಟ ಆಗಿತ್ತು. ಸೊ ಅವರಿಗೆ ನಾನು ಪಾಠ ಹೇಳಿಕೊಡ್ತಿದ್ದೆ. ಈ ಫಿಸಿಕ್ಸ್ ಯಾವುದು, ಲೆನ್ಸು, ಮೈಕ್ರೋಸ್ಕೋಪು, ಸೂಕ್ಷ್ಮದರ್ಶಕ, ದೂರದರ್ಶಕ, ಮತ್ತು DC ಮೋಟರು, AC ಮೋಟರು, ಜನ್ರೇಟ್ರು, ಇದೆಲ್ಲ ನಾನು ಅರ್ಥ ಮಾಡ್ಕೊಂಡು ಅವರಿಗೆ ನಾನು ಪಾಠ ಮಾಡ್ತಾಯಿದ್ದೆ. ಮತ್ತು ನಾನು ಅದೆಲ್ಲ ಮಾಡ್ತಾಯಿದ್ದೆ. ಓಕೆ, ನಾನು ಆವಾಗಲೇ ಸೂಕ್ಷ್ಮದರ್ಶಕ, ದೂರದರ್ಶಕ, ಮತ್ತು ಮೋಟರು, ಡೈನಮೋ, ಅದು ಇದು ಎಲ್ಲ ಮಾಡಿದ್ದೆ. ಓಕೆ, ಪ್ರತಿಯೊಂದು ಕೂಡ. ಫಿಸಿಕ್ಸ್ನಲ್ಲಿ ಅಂತೂ ಪ್ರತಿದಿನ ಅವರು ಮೇಷ್ಟ್ರು ನಾನು ಫಸ್ಟ್ ಡೆಸ್ಕಲ್ಲಿ ಕೂತ್ಕೊಳ್ಳೋದು, ನನ್ನ ಟೇಬಲ್ ನೋಡೋದು ನಾನೇನು ಮಾಡಿ ತಗೊಂಡು ಬಂದಿದ್ದೀನಿ ಅಂತ. ಪ್ರತಿದಿನದ ಕ್ಲಾಸಿಗೆ ಅವ್ರು ಏನು ಪಾಠ ಮಾಡ್ತಾರೋ ಅದನ್ನು ನಾನು ಮಾಡಿ ತಗೊಂಡ್ಬರ್ತಿದ್ದೆ. ಇದು ಹೇಗೆ ನಿಮ್ಗೆ ಇದು? ಅಂದರೆ ನಾನು ಹೇಳ್ತಾ ಇರೋದು, ಎಲ್ಲೋ ಒಂದು ಕಡೆ ಯಾರೋ ಪ್ರೇರಣೆ ಕೊಟ್ಟಿರ್ಬೋದು ಅಥವಾ ಆ ವಾತಾವರಣ ಇತ್ತ? ಅದು
ವಾತಾವರಣ ಇರಲಿಲ್ಲ. ವಾತಾವರಣ ಇರಲಿಲ್ಲ. ಅದು ತಾನೇ ತಾನೇ ಬಂದಿದೆ. ಅಂದ್ರೆ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೇಕು. ಹಾಗೆ ಹಾಗೆ ಇರ್ಬೋದು. ಸೊ ಹಾಗೆ ಇನ್ನು ನಾನು ನಿಮಗೆ ಈ ಒಂದು ನೀವೊಬ್ಬರು ವಿಜ್ಞಾನಿ ಕೂಡ, ವಿಜ್ಞಾನಿ ಮತ್ತು ಅನೇಕ ಕಂಪನಿಗಳು ಇರಬಹುದು ಮತ್ತು ಸಂಶೋಧನೆ ರಿಲೇಟೆಡ್ ಆಗಿ ಅನೇಕ ಕೆಲಸಗಳನ್ನು ಮಾಡಿದರೆ, ಆದರೆ ನಿಮ್ಮನ್ನು ಹೆಚ್ಚು ಪರಿಚಯಿಸಿದ್ದು ಅಥವಾ ಹೆಚ್ಚು ಪರಿಚಯದಲ್ಲಿರುವಂಥದ್ದು ವಿಕಿಪೀಡಿಯಾ. ಅದು ಈಗ ಇತ್ತೀಚೆಗೆ ಅಲ್ವಾ? ಅಲ್ಲ, ಅದಕ್ಕಿಂತ ಮೊದಲು ನಾನು ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿದ್ದೇನೆ. ಆ ಬಗ್ಗೆ ನಿಮ್ಮ ಅನುಭವ ಪ್ರಾರಂಭ ಹೇಳೋದ್ರಿಂದ ನಾನು ಬಾಬಾ ಪರಮಾಣು ಸಂಶೋಧನೆಯಿಂದ ಅಲ್ಲಿಂದ ಶುರು ಮಾಡಬೇಕು. ಓಕೆ. ನಾನು ಅಲ್ಲಿ ಆಗ್ಲಿಕ್ಕೆ ರಸಾಯನಶಾಸ್ತ್ರ ಕೆಮಿಸ್ಟ್ರಿಯಲ್ಲಿ ಸೈಂಟಿಸ್ಟ್ ಆಗಿದ್ದದ್ದು, ವಿಜ್ಞಾನಿ. ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಫಸ್ಟ್ ಟೈಮ್ ಎಲ್ಲರಿಗೂ ಕಂಪ್ಯೂಟರ್ ಪರಿಚಯ ಮಾಡಿಕೊಟ್ಟಿದ್ದು ನಾನು. ಓಕೆ ಓಕೆ. ನೀವು ನೋಡಿದ ಮೊದಲ ಕಂಪ್ಯೂಟರ್ ಹೇಗಿತ್ತು? ಇವತ್ತು ಬಿಡಿ, ಈಗ ಅದು ಹೇಗಿತ್ತು ಅದರ ಅನುಭವ ಹೇಳಿ. ಅಂದ್ರೆ ನೀವು ನೋಡಿದ ಆ ಮೊದಲೇ ಕಂಪ್ಯೂಟರು, ನಾವು ನೋಡ್ತೇವೆ ಕೆಲವು ಸಾರಿ ಇವು ಹಳೇದಿಂದ ಹೊಸ ಹೇಗೆ ಕಂಪ್ಯೂಟರ್ ಅಂತ ರೀಲ್ಸ್ಗಳು ಇತ್ತೀಚೆಗೆ ಸ್ಟುಡಿಯೋ ಆಗಿದೆ, ಅದನ್ನೆಲ್ಲ ನಾನು ಬಳಸಿದ್ದೀನಿ. ಅದೇ ನಾನು ಹೇಳ್ತಾ, ಆ ಅನುಭವಗಳು ಹೇಗಿತ್ತು? ಕಂಪ್ಯೂಟರ್ ಇತಿಹಾಸ ಫಸ್ಟ್ ಕಂಪ್ಯೂಟರ್ ಯಾವಾಗ ನೋಡಿದ್ರೆ? ಕಂಪ್ಯೂಟರ್ ನೀವು ಇತಿಹಾಸ ಓದಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಹಿಸ್ಟ್ರಿ ಅಂಡ್ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ಸ್ ಅಂತ ನೀವು ಓದಿದ್ರೆ ಅದರಲ್ಲಿ 1960s 70s 80s ಅಂತೆಲ್ಲ ಇದೆಯಲ್ಲ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫಿಫ್ತ್ ಜನರೇಷನ್, ಈಗ AI ಇದೆಲ್ಲ ನಾನು ಬಳಸಿದ್ದೀನಿ. ಅಂದ್ರೆ ಈಗ ನಾನು BRCಯಲ್ಲಿ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಸೇರಿದಾಗ ನಮಗೆ ಕಂಪ್ಯೂಟರ್ ಆಸ್ ಎ ಟೂಲ್, ನಮಗೆ ಅದು ಅಗತ್ಯ ಇದೆ. ಸೊ ನಾನು ಫಸ್ಟ್ಗೆ ನಮ್ಮನ್ನಲ್ಲಿ ಕರ್ಕೊಂಡೋದು ಟ್ರೈನಿಂಗ್ ಆಗಿದೆ. ಟ್ರೈನಿಂಗ್ ಟೈಮಲ್ಲಿ ಒಂದು ದೊಡ್ಡ ಹಾಲು, ಸುಮಾರು ಒಂದು 60-100 ಫೀಟ್ ಉದ್ದ, ಒಂದು 20 ಫೀಟ್ ಆಗಲ್ದು ಹಾಲು, ದೊಡ್ಡ ಹಾಲು, 6 ಫೀಟು ಅಥವಾ 7-8 ಫೀಟ್ ಎತ್ತರದ ದೊಡ್ಡ ದೊಡ್ಡ ಕಪಾಟುಗಳು. ಅದ್ರಲ್ಲೆಲ್ಲ ಒಂದಿಷ್ಟು LED ಜಿಗಿ 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 ಲೈಟ್ ಇರ್ತಾ ಇರ್ತದೆ, ದೊಡ್ಡ ದೊಡ್ಡ. ಅದು ಕಂಪ್ಯೂಟರ್. ಆಮೇಲೆ ಹೊರಗಡೆ ಬಂದರೆ ಅಲ್ಲೊಂದು ಒಂದು 7-8 ಕಾರ್ಡ್ ಪಂಚಿಂಗ್ ಮಿಷಿನ್ಗಳು. ಓಕೆ. ಈ ಒಂದು ಇಷ್ಟಿಷ್ಟು ಉದ್ದದ ಒಂದು ಕಾರ್ಡ್ ಬರ್ತದೆ, ಪಂಚ್ ಕಾರ್ಡ್ ಅಂತ. ನೀವು ಎಲ್ಲರೂ ಇದರಲ್ಲಿ ಓದ್ಬೋದು, ಗೂಗಲ್ನಲ್ಲಿ ಪಂಚ್ ಕಾರ್ಡ್ ನೀವು ಇಮೇಜ್ ಸರ್ಚಲ್ಲಿ ಸಿಗ್ತದೆ. ಒಂದು ಪ್ರೋಗ್ರಾಮ್ ಬರಿಬೇಕಿದೆ, ಫೋರ್ಟ್ರಾನ್ ಭಾಷೆಯಲ್ಲಿ ಪ್ರೋಗ್ರಾಮ್ ಬರಿಬೇಕಿದ್ರೆ ಅದು 1ರಿಂದ 80 ಕಾಲಮ್ಮು, ಫಸ್ಟ್ 7 ಬಿಡಬೇಕು, ಅದೆಲ್ಲ ಉಂಟು ರೂಲ್ಸ್. ಆ ಪ್ರಕಾರ ಟೈಪ್ ಮಾಡಬೇಕು. ಆ ಟೈಪ್ ಮಾಡ್ಲಿಕ್ಕೆ ಒಂದು ಮೆಷಿನ್ ಇತ್ತು, IBM ಕಾರ್ಡ್ ಪಂಚಿಂಗ್ ಮೆಷಿನ್ ಅಂತ. ಅದರಲ್ಲಿ ಕಾರ್ಡ್ ಇಟ್ಟು ಟೈಪ್ ಮಾಡಿ, ಈಗ ನಿಮ್ಮ ಪ್ರೋಗ್ರಾಮ್ ಒಂದು 2000 ಲೈನ್ ಇದ್ರೆ 2000 ಕಾರ್ಡ್ ನೀವು ಪಂಚ್ ಮಾಡಬೇಕು. ಆ ಕಾರ್ಡನ್ನೆಲ್ಲ ಒಟ್ಟಿಗೆ ಸೇರಿಸಿ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಅಲ್ಲಿ ಇಡಬೇಕು. ಒಬ್ಬ ಆಪರೇಟರ್ ಇದ್ದಾನೆ, ಅವನು ಬೆಳಿಗ್ಗೆ ಒಂದು 10ವರೆಗೆ, ಸಾಯಂಕಾಲ ಒಂದು 3ವರೆಗೆ, 4 ಗಂಟೆ ಹೊತ್ತಿಗೆ ಇಡೀ BRC ಎಲ್ಲ ಸೈಂಟಿಸ್ಟ್ಗಳದ್ದು ಎಲ್ಲ ಕಾರ್ಡ್ಗಳನ್ನು ಒಂದಾದ ಮೇಲೆ ಒಂದು ಫೀಡ್ ಮಾಡ್ತಾನೆ. ಅಂತ ಹೋಗ್ತದೆ ಒಳಗಡೆ. ಆಮೇಲೆ ಅಲ್ಲೊಂದು ಪ್ರಿಂಟರ್ ಇದೆ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಇಷ್ಟ ಆಗಲ್ಲದ ಪ್ರಿಂಟರ್. ಈಗಿನ ಇಷ್ಟ ಆಗಲ್ಲ ಅಂತದಲ್ಲಿ ಎಲ್ಲ ಔಟ್ಪುಟ್ ಬರ್ತದೆ. ಮಾನಿಟರ್ ಇಲ್ಲ, ಏನಿಲ್ಲ. ಈಗ ನಮ್ಮ ಪ್ರೋಗ್ರಾಮ್ನಲ್ಲಿ ಒಂದು ಕೋಮಾ ಮಿಸ್ಸಿಂಗ್ ಇದ್ರೆ ನಮಗೆ BRCಯಲ್ಲಿ ಇದ್ದದ್ದು ಅದು ಅಮೆರಿಕದ್ದಲ್ಲ, ರಷ್ಯಾದ್ದು ಕಂಪ್ಯೂಟರ್. ಸೊ ಅದು ರಷ್ಯನ್ ಭಾಷೆಯಲ್ಲಿ ಬೈತದೆ, ಎಂತದ್ದು ನಮಗೆ ಗೊತ್ತಾಗುದಿಲ್ಲ ಅದು ಏನು ಬೈದದ್ದು. ಅಲ್ಲಿ ಮತ್ತೆ 10 ಇರ್ತದೆ, ಮತ್ತೆ ರಷ್ಯಾ. ಸೊ ನಾವು ಲೈಬ್ರರಿಗೆ ಹೋಗಿ ಇದು ಮ್ಯಾನ್ಯಲ್ ತೆಗೆದು ನೋಡೋದು, 10 ಅಂದ್ರೆ ಏನು ಅಂತ. ಅಲ್ಲಿ ಇಂಗ್ಲಿಷಲ್ಲಿ ಕೊಟ್ಟಿದ್ದಾರೆ ಕೋಮಾ ಮಿಸ್ಸಿಂಗ್ ಅಂತ. ಈಗ ನೀವು ಈಗ ಎಲ್ಲ ಹೇಗೆ ಪ್ರೋಗ್ರಾಮ್ ಮಾಡೋದು ಎಷ್ಟು ಸುಲಭ. ನಮಗೆ ಅದಕ್ಕೆ ಸಿಂಟ್ಯಾಕ್ಸ್ ಎರರ್ ಅಂತಾರೆ, ಗ್ರಾಮ್ಯಾಟಿಕಲ್ ಎರರ್. ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಯ ಗ್ರಾಮರ್ ತಪ್ಪಾಗಿದೆ. 2 ನಮೂನೆ ಎರರ್, ಸಿಂಟ್ಯಾಕ್ಸ್ ಅಂಡ್ ಲಾಜಿಕಲ್ ಅಂತ. ಫಸ್ಟ್ ಸಿಂಟ್ಯಾಕ್ಸ್ ಎರರ್, ಕಾಮಾಗಳು, ಫುಲ್ ಸ್ಟಾಪ್ಗಳು ಮಿಸ್ಸಿಂಗು, ಕೊಟೇಶನ್ ಮಾರ್ಕ್ ಮಿಸ್ಸಿಂಗು, ಅದೆಲ್ಲ 1-2 ವಾರ ಬೇಕು ಸರಿ ಮಾಡ್ಲಿಕ್ಕೆ. ಅದಾದ ಮೇಲೆ ಲಾಜಿಕಲ್ ಎರರ್ ಶುರು ಆಗ್ತದೆ. ಒಂದು ಸ್ಟೆಪ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಅದು ಕಷ್ಟ, ಇದು ಇನ್ನೂ ಕಷ್ಟ. ಅದು ಡಿಬಗ್ ಮಾಡೋದು. ಅದೆಲ್ಲ ಮಾಡಿ ನಾವು ಒಂದು ಪ್ರೋಗ್ರಾಮ್ ಮಾಡಬೇಕಿದೆ, ಒಂದು ಸಣ್ಣ ಪ್ರೋಗ್ರಾಮ್ ವರ್ಕ್ ಆಗ್ಬೇಕು 2 ತಿಂಗಳು ಬೇಕು. 2 ತಿಂಗಳು. ಅದು ದಿವಸಕ್ಕೆ ಒಂದ್ಸಲ ನಾವು ಕಾರ್ಡ್ ಬಿಡುದು. ಕರೆಕ್ಟ್. ಒಂದೇ ಸಾರಿ ಅವ್ನು ಬಂದಾಗ ಒಂದ್ಸಾರಿ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾನೆ ಅವನು. ಹೌದು, ಬೆಳಿಗ್ಗೆ 10ವರೆಗೆ ಇಟ್ಟು 12 ಗಂಟೆ ಹೋದ ಎಲ್ಲ ಔಟ್ಪುಟ್ ರಾಶಿ ಇರ್ತದೆ ಅಲ್ಲಿ. ಅದರಲ್ಲಿ ನಮ್ಮದು ಯಾವ್ದು ಹುಡುಕಿ ತೆಗಿಬೇಕು. ನಾವು ನಮ್ಮ ರೂಮಿಗೆ ಹೋಗಿ ಅದೆಲ್ಲ ನೋಡಿ ಕರೆಕ್ಟ್ ಮಾಡಿ, 12ನೇ ಕಾರ್ಡಲ್ಲಿ ಇದು ಮಿಸ್ಟೇಕು, 28ನೇ ಕಾರ್ಡಲ್ಲಿ ಇದು ಮಿಸ್ಟೇಕು, 12ನೇ ಕಾರ್ಡ್ 28ನೇ ಕಾರ್ಡ್ ತೆಗೆದು ಹೊಸ ಕಾರ್ಡ್ ಹಾಕಿ ಅದರಲ್ಲಿ ಮತ್ತೆ ಪುನಃ ಹೊಸ ಮಿಸ್ಟೇಕ್ ಮಾಡಬಾರ್ದು, ಕಾರ್ಡ್ ಹಿಂದೆ ಮುಂದೆ ಹಾಕಬಾರ್ದು, ಮತ್ತೆ ತಗೊಂಡೋಗಿ ಇಡುದು. ಆ ಕಂಪ್ಯೂಟರ್ಲಿ ಮಾನಿಟರ್ ಅಂತ ಇಲ್ಲ, ಅದಕ್ಕೆ ಇಲ್ಲ. ಅಂದ್ರೆ ಅದಕ್ಕೆ ನಮಗೆ ಇದುವರೆಗೂ ನಾವು ಕಂಪ್ಯೂಟರ್ ಅಂದ್ರೆ ಮಾನಿಟರು, ಮೌಸು, ಕೀಬೋರ್ಡ್ ಅಂದ್ರೇನೆ ಕಂಪ್ಯೂಟರ್ ಅಂತ ಈಗಿನ ತಲೆಯಲ್ಲಿ. ಅದೆಲ್ಲ 90s ಅಲ್ಲಿ ಬಂತು. 90s ಅಲ್ಲಿ. ಇದು ಅದಕ್ಕಿಂತಲೂ ಹಿಂದೆ. ನಾನು 81ರಲ್ಲಿ BRC ಸೇರಿದ್ದೆ. 82ರಲ್ಲಿ ಮತ್ತೆ ಸೈಂಟಿಸ್ಟ್, 81-82 ಟ್ರೈನಿಂಗ್.
ಸೊ ಈ ಅದಾದ್ಮೇಲೆ ಮತ್ತೆ ಇದೆಲ್ಲ ಬಂತು, ಮಾನಿಟರ್ ಬಂತು, ಡ್ರಮ್ ಬಂತು, ಪೇಪರ್ ಮ್ಯಾಗ್ನೆಟಿಕ್ ಟೇಪ್ ಬಂತು, ಆಮೇಲೆ ಫ್ಲಾಪಿ ಡಿಸ್ಕ್ ಬಂತು. ಫ್ಲಾಪಿ ಡಿಸ್ಕ್ ಅಲ್ಲಿ 12 ಇಂಚು, 8 ಇಂಚು, 5.25 ಇಂಚು, 3.5 ಇಂಚು ಅಲ್ಲಿಗೆ ಮುಗೀತು. ಆಮೇಲೆ CD ಬಂತು, DVD ಬಂತು, USB ಬಂತು. ಅದಕ್ಕೆ ನನ್ನ ಗ್ಯಾಜೆಟ್ ಲೋಕ ಅಂಕಣ ಬರ್ತಾ ಇತ್ತು, ಇಳೆ ಅಂತ ಒಂದು ಬರ್ತಾ ಇತ್ತು. ಅಲ್ಲೆಲ್ಲ ನಾನೊಂದು ಕಂಪ್ಯೂಟರ್ ಅಂತ ಒಂದು ಕಾಲಮ್ ಸೆಕ್ಷನ್ ಇರ್ತಿತ್ತು, ಕಂಪ್ಯೂಟರ್ ಬಗ್ಗೆ ಜೋಕು ಬರೀದು. ಅದರಲ್ಲಿ ನಾನು ಬರಿತಿದ್ದೆ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, CD-ಗೊಂದು ಕಾಲ, DVD ಒಂದು ಕಾಲ, USB-ಗೊಂದು ಕಾಲ. ಹಾಗೆ ಕಾಲ ಹೇಗೆ ಬದಲಾಗ್ತದೆ ಅನ್ನುವಂಥದ್ದು. ಇಷ್ಟು ಒಂದು ನಾನು ಯಾವ ಲ್ಯಾಪ್ಟಾಪ್ ಅಲ್ಲಿ ಕೂಡ CD DVD ಡ್ರೈವೇ ಇಲ್ಲ, ಹೋಯ್ತಲ್ವಾ? ಈಗ ಇಲ್ವೇ ಇಲ್ಲ, ಈಗ ಇಲ್ಲ. BRC ಅಲ್ಲಿ ಇದ್ದಾಗ ನಮ್ಮ ಕನ್ನಡ ಸಂಘದ ಸೆಕ್ರೆಟರಿ ಆಗಿದ್ದೆ. ನಾವು ಕನ್ನಡದಲ್ಲಿ ವಿಜ್ಞಾನ ಇದು ಲೇಖನಗಳು ಬರೆಯುವುದು, ವಿಜ್ಞಾನದ ಪತ್ರಿಕೆ ಪಬ್ಲಿಷ್ ಮಾಡೋದು, ವಿಜ್ಞಾನ ಪುಸ್ತಕ ಮಾಡೋದು, ವಿಜ್ಞಾನ ವಿಚಾರ ಸಂಕಿರಣ ಮಾಡೋದೆಲ್ಲ ಮಾಡ್ತಾ ಇದ್ವಿ. ಸೊ ನನ್ನ ಮನೆಯಲ್ಲಿ ಒಂದು ಪರ್ಸನಲ್ ಕಂಪ್ಯೂಟರ್ ಇತ್ತು. 86ರಲ್ಲೇ ನಾನು BRCಯಲ್ಲಿ ಕಂಪ್ಯೂಟರ್ ತಗೊಂಡಿದ್ದೆ, ಪರ್ಸನಲ್ ಕಂಪ್ಯೂಟರ್ PC. ಎಷ್ಟಿತ್ತು ಅದಕ್ಕೆ ಪ್ರೈಸ್ ಆಗ? ಆವಾಗ 1,10,000 ಏನಾಯ್ತು. 1,10,000 BRC ತಗೊಂಡು ನನಗಲ್ಲ, ಜಾಗವೂ ಅಷ್ಟೇ ಬೇಕಾದಿತ್ತು. 89 ನನ್ನ ಮನೆಗೆ PC ಬಂತು. ಅದೆಲ್ಲ ಫ್ಲಾಪಿ ಡ್ರೈವ್ ಹಾರ್ಡ್ ಡಿಸ್ಕ್ ಇರುವಂಥದ್ದು, 10 MB ಹಾರ್ಡ್ ಡಿಸ್ಕ್, 5.25 ಇಂಚ್ ಫ್ಲಾಪಿ, 1 MB ರ್ಯಾಮು. ಹೀಗೆಲ್ಲ ಕೇಳಿದ್ರೆ ಅದು ಒಂದು ಏನಪ್ಪ ಇಷ್ಟ ವಾಚ್ ಎಲ್ಲ ಹಾಗೆ. ಅದರಲ್ಲಿ ಮನೆಯಲ್ಲಿ ನಾನು ಕನ್ನಡ DTP ಶುರು ಮಾಡಿದೆ. ಅದು ಏನಾಯ್ತಂದ್ರೆ ಮುಂಬೈನಲ್ಲಿ ಇದ್ವಲ್ಲ ನಾವು, ವಿಜ್ಞಾನದ್ದು ಎಲ್ಲ ಲೇಖನ ಕೊಟ್ಟರು ಅದನ್ನು ಟೈಪ್ ಸೆಟ್ ಮಾಡ್ಲಿಕ್ಕೆ ಅಂದ್ರೆ ಅವ್ರಿಗೆ ಕಷ್ಟ ಒದ್ದಾಡ್ತಿದ್ದು, ಆಗ್ತಿರ್ಲಿಲ್ಲ ಅವ್ರಿಗೆ. ಯಾಕಂದ್ರೆ ಅದರಲ್ಲಿ ಟೇಬಲ್ಗಳು, ಇಮೇಜ್, ಇದು ಡ್ರಾಯಿಂಗ್ಗಳೆಲ್ಲ ಇರ್ತಿತ್ತು, ಅದು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರಿಗೆ ಪುಸ್ತಕ ಮಾಡ್ತಾರೆ ಬೇಕಿದೆ, ವ್ಯಾಸ ಬಲ್ಲರದ್ದು, ಶಿಕಾರಿ ಸಾರಿ ಅವರದ್ದು, ಯಶವಂತ್ ಚಿತ್ತಲ್ರದ್ದು, ಅವ್ರದ್ದೆಲ್ಲ ಪುಸ್ತಕ ಬೇಕಿದ್ರೆ ಮಾಡ್ಕೊಳ್ತಾರೆ. ಆದರೆ ನಮ್ದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಆ ಹೊತ್ತಲ್ಲೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಕನ್ನಡದ್ದು DTP ಸಾಫ್ಟ್ವೇರ್ ಇದು. ಸೊ ನಮ್ಮ ಸಂಘದ ಇದರಲ್ಲಿ ಎಲ್ಲ ಮಾತಾಡಿ ನಾವು ತಗೊಳ್ಳುವ ಅಂತ ಹೇಳಿ ಒಂದು ಸಾಫ್ಟ್ವೇರ್ ತಗೊಂಡ್ವಿ. ಕಂಪ್ಯೂಟರ್ ನಂದು, ಸಾಫ್ಟ್ವೇರ್ ಮಾತ್ರ ಸಂಘದ್ದು. ತಗೊಂಡು ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಟೈಪ್ ಮಾಡೋದು, ನಾನು ಕಾಂಪೋಸ್ ಮಾಡೋದು, ಹಾಗೆ ಮಾಡ್ತಾ ಇದ್ವಿ. ಮತ್ತೆ ಅದೇನು ಮುಂಬೈಯಲ್ಲಿ ತುಂಬ ಜನ, ಅದು ಎಲ್ಲರಿಗೂ ಗೊತ್ತಾಯ್ತು ನಮ್ಮ ಮನೆಯಿಂದ ಇದು ಮಾಡ್ತಾ ಇದ್ವಿ ಅಂತ. ಪ್ರೆಸ್ನವರೆಲ್ಲ ನಮ್ಮ ಮನೆ ಬಂದು ಯೂಸ್ ಮಾಡಿದ್ರು. ಸೊ ನಮಗೆ ಪುಸ್ತಕ ಮಾಡಿಕೊಡಿ, ನಮಗೆ ಇನ್ವಿಟೇಷನ್ ಮಾಡಿಕೊಡಿ, ಹಾಗೆ ಹೀಗೆ ಅಂತ. ಸೊ ಮುಂಬೈನಲ್ಲಿ ಕನ್ನಡ DTP ಫಸ್ಟ್ ನಾನು ಶುರು ಮಾಡಿದ್ದು 89ರಲ್ಲಿ. ಅಕ್ಷರ ಇತ್ತ ಆಗ್ಲೇ ಕನ್ನಡ ಫಾಂಟ್ ಇತ್ತು, ಫಾಂಟ್ ಎಲ್ಲ ಎಲ್ಲೋ ಇತ್ತು, ಯುನಿಕೋಡ್ ಎಲ್ಲ ಇತ್ತು. ಬಿಟ್ ಮ್ಯಾಪ್ ಫಾಂಟ್ ಅಂತ, ಅದಕ್ಕೆ ವಿಂಡೋಸ್ ಕೂಡ ಇರಲಿಲ್ಲ. JM ವೆಂಚೂರಾ ಅಂತ ಇತ್ತು, ಅದರಲ್ಲಿ ಮಾಡ್ತಾ ಇದ್ದದ್ದು. ಆಮೇಲೆ ಪೇಜ್ ಮೇಕರ್, ವಿಂಡೋಸ್ ಎಲ್ಲ ಬಂತು, ಅದು ತುಂಬಾ ನಂತರ ಬಂತು. ಅದರಲ್ಲಿ ಮಾಡಿ ನಾನು ಮತ್ತೆ ಮುಂಬೈಯಲ್ಲಿರುವ ಎಲ್ಲ 2-3 ಪ್ರಶ್ನವರುಗಳಿಗೆ ಟ್ರೈನಿಂಗ್ ಮಾಡಿಕೊಟ್ಟೆ ಜನರನ್ನು. ನೀವೇ ಮಾಡ್ಕೊಳ್ಳಿ, ನನಗೆ ಸಾಧ್ಯ ಇಲ್ಲ. ಇವ್ರೇನು ಮಾಡೋದು, ಬೆಳಿಗ್ಗೆ ನಾನು ಆಫೀಸಿಗೆ ಹೋಗ್ಲಿಕ್ಕೆ 10 ನಿಮಿಷ ಇದ್ದಾಗ ಬರೋದು, ಅದು ಅರ್ಜೆಂಟ್ ಒಂದು ಮದುವೆ ಕಾಗದ ಇಟ್ಕೊಂಡು ಮದುವೆ. ನನಗೆ ಆ ಮಟ್ಟಿಗೆ ಮುಂಬೈಯ ಶೆಟ್ರುಗಳನ್ನು ಮೆಚ್ಚಬೇಕು. ಅವರ ಮದುವೆ ಕಾಗದ ಅವರಿಗೆ ಕನ್ನಡದಲ್ಲೇ ಆಗ್ಬೇಕು. ಮುಂಬೈನಲ್ಲಿ ಅವ್ರಿಗೆ ಸಾಯಂಕಾಲದ ಹೊತ್ತಿಗೆ ಬೇಕದು ವಾಪಸ್ ರೆಡಿಯಾಗಿ. ಸೊ ಅದು ಕಷ್ಟ ಆಗ್ತಾ ಇತ್ತು. ಸೊ ಮತ್ತೆ ಅವರೇ ಮಾಡಿಕೊಟ್ರು. ಆವಾಗ ಏನಾಯ್ತು, ನಾನು ಒಂದ್ಸಲ ನನಗೆ ಕಾಲಿಗೆ ಇದು ಸ್ಕೂಟರ್ ಆಕ್ಸಿಡೆಂಟ್ ಆಗಿ ಇಲ್ಲೆಲ್ಲ ಇಷ್ಟು ಉದ್ದ ಇದಾಗಿತ್ತು, ಫ್ರ್ಯಾಕ್ಚರ್ ಎಲ್ಲ. ಸೊ ನಾನು ಮಲಗಿದಲ್ಲೇ ಇದ್ದು ಒಂದು 6 ತಿಂಗಳು ನಾನು ಆಫೀಸಿಗೆ ಹೋಗಲಿಲ್ಲ. ಸೊ ಉದ್ದ ಹಾಸಿಗೆ, ಸಣ್ಣ ಇದು ಮುಂಬೈ ಮನೆ ಚಿಕ್ಕದಲ್ಲ. ಸೊ ಹಾಸಿಗೆ ಪಕ್ಕದಲ್ಲಿ ಟೇಬಲ್ ಇಟ್ಕೊಂಡು ಅದರಲ್ಲಿ ನನ್ನದೇ ಕಂಪ್ಯೂಟರ್ ಇಟ್ಕೊಂಡು ಅದರಲ್ಲಿ ಏನಾದರೂ ನಾನೇನು ಮಾಡಿದೆ, ನನ್ನ ಫ್ರೆಂಡ್ಗಳೆಲ್ಲ ಸ್ಟ್ರಾಂಗ್ ಇತ್ತು, ನನ್ನ ಹಾಗೆ ಕಂಪ್ಯೂಟರ್ ಅಡಿಕ್ಟೆಡ್ ಮನುಷ್ಯರು. ಸೊ ಅವ್ರಗಳಿಗೆಲ್ಲ ನನಗೆ ಬೇಕಾದ ಸಾಫ್ಟ್ವೇರ್ ಎಲ್ಲ ತಂದು ಕೊಡೋದು. ವಿಂಡೋಸ್ ಬಂತು ಆವಾಗ. ಸೊ ವಿಂಡೋಸ್ 3 ಬಂತು. ಯಾವ ವರ್ಷ ಅದು ಅಂದಾಜು? 93 ಅಲ್ಲ, ಅದಕ್ಕೆ ಮೊದಲೇ ವಿಂಡೋಸ್ ಬಂದಿತ್ತು. ನಿಮ್ಮ ಕೈಗೆ ಸೇರಿತ್ತು 93 ಅಂದಾಜಿಗೆ? ಇಲ್ಲ ಅಲ್ಲ, ಅದನ್ನ ಮೊದಲೇ ವಿಂಡೋಸ್ ಬಂದಿತ್ತು. ನನಗೆ ಆಪರೇಷನ್ ಆಕ್ಸಿಡೆಂಟ್ ಆದ್ದು 93ರಲ್ಲಿ. ನಾನೇನು ಮಾಡಿದೆ, ಈ ಕನ್ನಡದ ಅಕ್ಷರಗಳನ್ನು ಇಟ್ಕೊಂಡು, ನಾನು ಕನ್ನಡ DTP ಮಾಡ್ತಿದ್ದೆ. ನಾನು ಅಕ್ಷರಗಳನ್ನು ಇಟ್ಕೊಂಡು ಅದು ಪ್ರತಿ ಅಕ್ಷರವನ್ನು ಒಂದೊಂದು ಇಮೇಜ್ ಮಾಡಿ ಅದನ್ನು 3 ತುಂಡು ಮಾಡಿ 9 ತುಂಡು ಮಾಡಿ ಜಿಗ್ಜಾ ಪಜಲ್ ಥರ ಮಾಡಿ ಪ್ರೋಗ್ರಾಮ್ಯಾಟಿಕಲ್ಲಿ ಅದನ್ನು ರ್ಯಾಂಡಮ್ ಆಗಿ ಎಲ್ಲೆಲ್ಲೋ ಮಾಡಿ ನೀವು ಮೌಸಲ್ಲಿ ಅದನ್ನು ಎಳೆತಂದು ಕೂರಿಸಿದ್ರೆ ಅಕ್ಷರ ಕರೆಕ್ಟ್ ಆಗುವ ಹಾಗೆ ಒಂದು ಕನ್ನಡದ ಗೇಮ್ ಮಾಡಿದ್ದು. ಕನ್ನಡ ಕಲೀಲಿಕ್ಕೆ ಅಕ್ಷರ ಕನ್ನಡ ಕಲಿ ಅದು ಕರೆಕ್ಟ್ ಆದಾಗ ಆ ಸ್ವರ ಬರೋದು, ಅದೆಲ್ಲ ಎನಿಮೇಷನ್, ಅದು ಏನೆಲ್ಲ ಮಾಡಿದ್ದೆ. ಕನ್ನಡ ಕಲಿ ಅಂತ ಅದು ಫಸ್ಟ್. ನನ್ನ ಮಗ ಅದರಲ್ಲೇ ಕನ್ನಡ ಕಲ್ತಿದ್ದೆ. ಅವನಿಗೆ ಯಾವಾಗಲೇ 2 ವರ್ಷ. ಅವನು ಜನ ಹೇಳ್ತದಲ್ಲ ಮಕ್ಳಿಗೆ ಕಂಪ್ಯೂಟರ್ ಊಟ ಹಾಳಾಗ್ತಾರೆ ಅಂತ, ಸುಳ್ಳು. ನಮ್ಮ ಮಕ್ಳ ಮನೇಲಿ ಊಟ ಮಾಡಿ ಕಂಪ್ಯೂಟರ್ ಕರೆಕ್ಟ್, ಅದು ಯಾವ್ದು ಏನು ಹಾಳಾಗಲಿಲ್ಲ, ಅದೆಲ್ಲ ಸುಮ್ಮನೆ. ಆಮೇಲೆ 95-96ರಲ್ಲಿ ನಾನು ತೈವಾನಿಗೆ ಹೋಗಿದ್ದೆ.
ತೈವಾನಲ್ಲಿ ನಾನು ಹೋದ ತಕ್ಷಣ ನನಗೆ ಇನ್ನಿನ ಲ್ಯಾಬು ಇನ್ನಿನ ಕಂಪ್ಯೂಟರ್ ನನಗೆ ಖುಷಿ ಆಯ್ತು. ಏನಂದರೆ ಕೆಮಿಸ್ಟ್ರಿ ಡಿವಿಷನಲ್ಲಿ BRC 135 ಜನರಿಗೆ ಒಂದು ಕಂಪ್ಯೂಟರ್ ನನ್ನ ಹತ್ರ ಇತ್ತು. ಇಲ್ಲಿ ನಾನು ಹೋಗ್ತೇನೆ, ನನ್ನ ಲ್ಯಾಬಲ್ಲಿ ನಾವು ಇದ್ದದ್ದು 5-6 ಜನ ಏನೋ 11 ಕಂಪ್ಯೂಟರ್ ಇತ್ತು. ಓ, ಜನಕ್ಕಿಂತ ಜಾಸ್ತಿ ಕಂಪ್ಯೂಟರ್. ಅಂದರೆ ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದು ಕಂಪ್ಯೂಟರ್. ಅಚ್ಚಾ. ಇನ್ಸ್ಟ್ರೂಮೆಂಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು, ಡಾಟಾ ಪ್ರೊಸೆಸ್ ಮಾಡ್ಲಿಕ್ಕೆ ಒಂದು, ಅದು ಪ್ರಿಂಟ್ ಮಾಡ್ಲಿಕ್ಕೆ ಇನ್ನೊಂದು. ನನಗೆ ಲ್ಯಾಬಲ್ಲಿ ನನ್ನ ಟೇಬಲಿಗೆ ಒಂದು ಒಳಗಡೆ ನಾನು ಕೂತ್ಕೊಳ್ಳುವಲ್ಲಿ ನಾನು ಆನ್ ಮಾಡಿದ್ದೆ. ನನಗೆ ಖುಷಿಯಲ್ಲಿ ಆನ್ ಮಾಡಿ ನೋಡ್ತೇನೆ, ಎಲ್ಲ ಚೈನೀಸ್ ಭಾಷೆಯಲ್ಲಿ ಬಂತು. ನಿಮಗೆ ಓದ್ಲಿಕ್ಕೆ ಗೊತ್ತೇ ಇಲ್ಲ, ಇದು ಎಂತ ಮಾಡೋದು ಗೊತ್ತಾಗುತ್ತೆ. ಸೊ ನಾನು ಅವ್ರಿಗೆ ಹೇಳಿದೆ, ಇದೆಲ್ಲ ಚೈನೀಸಲ್ಲಿ. ಓ ಹೌದಲ್ಲ, ವಿ ಫರ್ಗಾಟ್ ದ್ಯಾಟ್ ಪಾರ್ಟ್. ನಿನಗೆ ಏನೇನು ಬೇಕು ಅದೆಲ್ಲ ಒಂದು ಕಟ್ಟಿ ಕೊಡು ನಮಗೆ, ನಾವು ಅಮೆರಿಕನ್ ತರಿಸ್ಬೇಕು, ತೈವಾನಲ್ಲಿ ಸಿಗುವುದೇ ಇಲ್ಲ. ನನಗೆ ಆವಾಗ ಅನ್ನಿಸ್ತು, ಇವರಿಗೆ ಈ ನಮ್ಮ ಎಷ್ಟು ಸಣ್ಣ ದೇಶ ತೈವಾನ್, ಭಾರತಕ್ಕೆ ನೋಡ್ರೆ ನಮ್ಮ ಇದು ಉತ್ತರ ಕನ್ನಡ ದಕ್ಷಿಣ ಕನ್ನಡ 2 ಜಿಲ್ಲೆ ಸೇರಿದಷ್ಟು ಇರುವುದು. ಅಷ್ಟು ಸಣ್ಣ ದೇಶ. ಅವರ ಪರ್ ಕ್ಯಾಪಿಟಲ್ ಇನ್ಕಮು ಭಾರತದವರಿಂದ ಸುಮಾರು 20-30 ಪಾಲು ಜಾಸ್ತಿ ಇತ್ತು ಆ ಕಾಲದಲ್ಲಿ. ಅವರು ಅವರ ಭಾಷೆಯಲ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ. ಇಡೀ ಚೈನಾ ಇದೆ, ಅದು ಬೇರೆ ವಿಷಯ, ಚೈನಾ ಅವರದ್ದು ಭಾಷೆ ఉంది. ನಮ್ಮವರಿಗೆ ಯಾಕೆ ಆಗೋದಿಲ್ಲ? ಈಗ ನಮ್ಮ ಕರ್ನಾಟಕದ ಜನಸಂಖ್ಯೆ ಈಗ 6-7 ಕೋಟಿ ಇದೆ. ಹೌದಾ? ಕನ್ನಡಕ್ಕೆ ಯಾಕೆ ಆಗೋದಿಲ್ಲ? ಸೊ ನಾನು ಏನು ಮಾಡಿದೆ, ನಾನು ಕೂತ್ಕೊಂಡು ನನಗೆ ಮತ್ತೆಲ್ಲ ತರಿಸ್ಕೊಟ್ಟು ಇಂಗ್ಲೀಷಲ್ಲಿ. ನಾನು ಅಲ್ಲಿ ಕೂತ್ಕೊಂಡು ನನ್ನ ಲ್ಯಾಬಲ್ಲಿ HTML ಕಲಿತೆ. HTML ಕಲಿತು ವೆಬ್ಸೈಟ್ ಮಾಡಿದೆ. ನನ್ನ ಲ್ಯಾಬಲ್ಲಿ ನನಗೊಂದು ಏರಿಯಾ ಕೊಟ್ಟಿದ್ದು, ಯಾವುದಲ್ಲಿ ಇಂಟರ್ನೆಟ್ ಕಂಪ್ಯೂಟ್ರಲ್ಲಿ. ಅಲ್ಲಿ ಏನೇ ಹಾಕಿದ್ದು ಅದು ವೆಬ್ಸೈಟ್ ಆಟೋಮೆಟಿಕ್. .html ಅಂತ ಫೈಲ್ ಹಾಕಿದೆ, ಆಯ್ತು, ಅದು ವೆಬ್ಸೈಟ್ ಹಾಕ್ಬಿಡುತ್ತೆ. ಸೊ ನಾನು ನನ್ನದೇ ಒಂದು ವೆಬ್ಸೈಟ್ ಮಾಡಿ, ಐ ಎಮ್ ಪವನಜ, ಐ ಎಮ್ ಫ್ರಮ್ BRC ಹಾಗೆ ಇಂತೆಲ್ಲ ಇಂಗ್ಲೀಷಲ್ಲಿ ಹಾಕಿ ಚಂದ ಮಾಡಿ ಇಟ್ಟಿದ್ದೆ. ಎಲ್ಲರೂ ಅವರದ್ದು ಬಯೋಡೇಟ ಹಾಕಿಟ್ಟಿದ್ದು. ಸೊ ನಾನು ಹಾಕಿಟ್ಟಿದ್ದೆ. ಆಮೇಲೆ ನಾವು ಆ ಟೈಮಲ್ಲಿ ಆನ್ಲೈನಲ್ಲಿ ಅಮೆರಿಕದಿಂದ ಒಬ್ಬ, ಕೆನಡಾಯಿಂದ ಒಬ್ಬ, ನ್ಯೂಜಿಲೆಂಡಿಂದ ಒಬ್ಬ, ಹೀಗೆ ನಮ್ಮದೊಂದು ಗ್ರೂಪ್ ಇತ್ತು ಕನ್ನಡಿಗರದ್ದು, ಚಾಟ್ ಮಾಡೋದು. IRC ಅಂತಾರೆ, ಇಂಟರ್ನೆಟ್ ರಿಲೇ ಚಾಟ್ ಅಂತ. ಅದರಲ್ಲಿ ಚಾಟ್ ಮಾಡೋದು, ಅದು ಇಂಗ್ಲೀಷಲ್ಲಿ ಇಲ್ಲ, ಇಂಗ್ಲೀಷಲ್ಲಿ, ಕನ್ನಡ ಇರಲಿಲ್ಲ. NAANU ಅಂದರೆ ನಾನು ಆ ಥರ. ಅದರಲ್ಲಿ ನಾವು ಹೀಗೆ ಚಾಟ್ ಮಾಡ್ತಿದ್ದಾಗ ನಾನು ಏನು ಮಾಡಿದ್ದೆ, ನನ್ನ ಆಕೃತಿ ಸಾಫ್ಟ್ವೇರ್ ಇತ್ತಲ್ಲ ನನ್ನ ಈ ಕನ್ನಡ DTP ಮಾಡಲಿಕ್ಕೆ, ಅದೊಂದು ಫಾಂಟ್ ಮಾತ್ರ ಹಿಡ್ಕೊಂಡು ಹೋಗಿದ್ದೆ. ಕೀಬೋರ್ಡ್ ಅದು ಇದು ತಗೊಂಡು ಹೋಗಿದ್ದೆ. ಕೀಬೋರ್ಡ್ಗೆ ಸಾಫ್ಟ್ವೇರ್ ಬೇರೆ ಇತ್ತು, ಅದಕ್ಕೆ ಲಾಕಿಂಗ್ ಸಿಸ್ಟಮ್ ಏನೇನೋ ಇತ್ತು, ಅದಕ್ಕೊಂದು ಫ್ಲಾಪಿ ಹಾಕಬೇಕು. ನಾನೇನು ಮಾಡಿದೆ, ಅಕ್ಷರಗಳ ತುಂಡು ಜೋಡಿಸಿ ಇದರಲ್ಲಿ ಅದೊಂದು ಆಸ್ಕಿ ಕೋಡ್ ಎಲ್ಲ ಸ್ವಲ್ಪ ಟೆಕ್ನಿಕಲಿ ಹೇಳೋದು. ಸೊ ನಮಸ್ಕಾರ ಅಂತ ಮಾಡಿದೆ. ಮಾಡಿಬಿಟ್ಟು HTML ಒಳಗಡೆ ಫಾಂಟ್ = ಆಕೃತಿ ಪದ್ಮಿನಿ ಅಂತೆಲ್ಲ ಮಾಡಿ ಅಪ್ಲೋಡ್ ಮಾಡಿ ನನ್ನ ವೆಬ್ಸೈಟಲ್ಲಿ ಹಾಕಿ ನನಗೆ ಬಂತು. ಓಕೆ. ಆ ಮಹೇಶನಿಗೆ ಹೇಳಿದೆ, ನನ್ನ ವೆಬ್ಸೈಟ್ ನೋಡಪ್ಪ ಅಂತ ನೋಡಿದೆ, ಇದರಲ್ಲೇನೋ ಗಿಜಿ ಕಾಣ್ತಾ ಉಂಟು ಅಂತ ಹೇಳಿದೆ. ನನಗೆ ಗೊತ್ತಾಯ್ತು, ಅದು ನೋಡ್ಬೇಕಿತ್ತು ನನಗೆ ಏನಾಗ್ತದೆ. ಸೊ ನಾನು ಅವನಿಗೆ ಫಾಂಟನ್ನು ಮಾತ್ರ ಕಳಿಸ್ಬಿಟ್ಟು, ನೋಡಪ್ಪ ವಿಂಡೋಸ್ ಫಾಂಟ್ಸ್ ಫೋಲ್ಡರಲ್ಲಿ ಇದನ್ನು ಇನ್ಸ್ಟಾಲ್ ಮಾಡು. ಅವನು ಸಾಫ್ಟ್ವೇರ್ ಅವನೇ ಇನ್ಸ್ಟಾಲ್ ಮಾಡ್ದ. ಮಾಡಿ ನೋಡಿದಾಗ ಯಾರೇ ಯುರೇಕ ಕನ್ನಡ ಕಾಣ್ತಾ ಉಂಟು. ಕನ್ನಡದ ಫಸ್ಟ್ ಫಾಂಟ್ ವೆಬ್ಸೈಟ್ ಮಾಡಿದೆವು. ಇದು 95-96 ಟೈಮಲ್ಲಿ. ಸೊ 96ರಲ್ಲಿ ನಾನು ತೈವಾನ್ ಬಿಟ್ಟು ಬಂದ ಮೇಲೆ ವಿಶ್ವ ಕನ್ನಡ ಮಾಡಿದ್ದೆ, ಕನ್ನಡದ ಫಸ್ಟ್ ವೆಬ್ಸೈಟ್. ಆಮೇಲೆ ಮತ್ತೆ 2004-05 ಟೈಮಲ್ಲಿ ಒಂದು ಇದು ಮಾಡಿದ್ದೆ, ಕನ್ನಡ ಲೋಗೋ ಅಂತ. ಕನ್ನಡ ಲೋಗೋ ಅಂದರೆ ಈ ಲೋಗೋ ಅಂತ LOG ಅಂದರೆ ಲಾಜಿಕ್ ಓರಿಯೆಂಟೆಡ್, ಗ್ರಾಫಿಕ್ ಓರಿಯೆಂಟೆಡ್ ಅಂತ. ಅದರಲ್ಲಿ ಅದು ಮಕ್ಕಳಿಗೆ ಬೇಕಾಗಿರುವಂಥ ಒಂದು ಚಿಲ್ಡ್ರನ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಲ್ ಓವರ್ ದ ವರ್ಲ್ಡ್ ಅದನ್ನು ಉಪಯೋಗಿಸ್ತಾರೆ. ಸುಮಾರು 9ನೇ ಕ್ಲಾಸಿನಿಂದ 6ನೇ ಕ್ಲಾಸಿಂದ 9ನೇ ಕ್ಲಾಸ್ನವರಿನ ಮಕ್ಕಳು ಅದನ್ನು ಮೂಲಕ ಪ್ರೋಗ್ರಾಮಿಂಗ್ ಮಾಡ್ಬೋದು. ಈಗ ಏನಾಗಿದೆ ಅಂದರೆ, ಶಾಲೆಗಳಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಅಂತೇಳಿ ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್ ಹೇಳ್ಕೊಡ್ತಾರೆ, ಪೈಂಟ್ ಎಲ್ಲ. ಅದಲ್ಲ, ಅವರಿಗೆ ಪ್ರೋಗ್ರಾಮಿಂಗ್ ಹೇಳ್ಕೊಡ್ಬೇಕು. ಅದೇ ಪ್ರೋಗ್ರಾಮಿಂಗ್ ಹೇಳಿದ ತಕ್ಷಣ ಸೀದಾ ಜಾವಾ, C++ ಅಲ್ಲ, ಅದು ಅಲ್ಲ. ಮಕ್ಕಳಿಗೆ ಅಂತಲೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಉಂಟು, ಬೇರೆ ಬೇರೆ ಏಜ್ ಗ್ರೂಪಿಗೆ ಡೆವಲಪ್ ಮಾಡಬೇಕು. ಅದು ಇಡೀ ಆಲ್ ಓವರ್ ವರ್ಲ್ಡ್ ಜನ ಮಾಡ್ತಿದ್ದಾರೆ ಲೋಗೋ ಅಂತ. ನಾನು ಅದನ್ನು ಕನ್ನಡ ವರ್ಷನ್ ಮಾಡಿದೆ, ಅದಕ್ಕೆ ಮಂಥನ ಅವಾರ್ಡ್ ಎಲ್ಲ ಬಂತು. ಈಗ ಇತ್ತೀಚೆಗೆ ನಾನು ಸ್ಕ್ರಾಚ್ ಅಂತ ಇನ್ನೊಂದಿದೆ, 3ರಿಂದ 6ನೇ ತರಗತಿ ಮಕ್ಕಳಿಗೆ, ಇನ್ನೂ ಚಿಕ್ಕ ಮಕ್ಕಳಿಗೆ, ಅದನ್ನು ಮತ್ತು ನನ್ನ ಫ್ರೆಂಡ್ ಒಬ್ಬರು ಆನಂದ ಸಾವಂತ್ ಅಂತ ಸೇರಿಕೊಂಡು ನಾವು ಒಂದು ವಿಶ್ವ ಕನ್ನಡ ಫೌಂಡೇಶನ್ ಅಂತ ಮಾಡಿಕೊಂಡು ಶಾಲೆಗಳಿಗೆ ಹೋಗ್ತಾ ಇದ್ದೇವೆ, ಸರ್ಕಾರಿ ಶಾಲೆಗಳಿಗೆ ಅಥವಾ ಕನ್ನಡ ಮಾಧ್ಯಮ ಶಾಲೆಗಳಿಗೆ. ಈಗ ಉದಾಹರಣೆಗೆ ಮೈಸೂರಿನಲ್ಲಿ ಅರಿವು ಅಂತ ಒಂದು ಶಾಲೆ ಇದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ ಇದೆಯಲ್ಲ, ಅವರದ್ದೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳಿವೆ. ಮತ್ತೆ ಕಲ್ಲಡ್ಕ ಪ್ರಭಾಕರ ಭಟ್ರ ಶಾಲೆ ಇದೆ, ಅವರದ್ದೇ ಉಪ್ಪಿನಗಡಿಯಲ್ಲಿ ಒಂದು ಶಾಲೆ. ಇಷ್ಟು 4 ಶಾಲೆಗಳಲ್ಲಿ ನಾವು ಒಂದೊಂದು ತರಬೇತಿ ಶಿಬಿರ ಥರ ಮಾಡಿದ್ದೇವೆ. ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂತ ಉಂಟು ನಮಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕನ್ನಡ ಮಾಧ್ಯಮ ಶಾಲೆ. ಈಗ ಏನಾಗಿದೆ, ಇಂಗ್ಲೀಷಲ್ಲಿ ಸ್ಕ್ರಾಚ್ ಇದೆ, ಇಂಗ್ಲೀಷಲ್ಲಿ ಲೋಗೋ ಇದೆ, ಸೊ ಅದನ್ನು ಇಂಗ್ಲೀಷಲ್ಲಿ ಮಾಡ್ತಾರೆ.
ಅದೇ ಕನ್ನಡದಲ್ಲಿ ಕಲಿಯೋರಿಗೆ, ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಕಲಿಯೋರಿಗೆ ಕನ್ನಡದಲ್ಲೇ ತರ್ಕ ಶಕ್ತಿಯನ್ನು, ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುವಂತಹ ಈ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಓಕೆ ಓಕೆ. ತೈವಾನ್ನಿಂದ ಯಾವಾಗ ವಾಪಸ್ ಬಂದ್ರಿ? ಅದಷ್ಟೇ, ಒಂದೇ ವರ್ಷ ಇದ್ದೀನಿ. 1 ವರ್ಷ ಮಾತ್ರ ಇದ್ದಿಷ್ಟೇ. ಆದರೆ ನಿಮಗೆ ಒಂದು ಹೊಸ ದಿಕ್ಕನ್ನು ಕೊಡುತ್ತಲ್ಲಿ. ಅದೊಂದು ಹಠದಾಗೆ ಆಯ್ತು ಅಂದ್ರೆ ಇವರಿಗೆ ಮಾಡ್ಲಿಕ್ಕೆ ಆಗ್ತದೆ, ನಮಗೆ ಯಾಕೆ ಆಗುದು? ಅದೇ ಒಂದು ಟರ್ನಿಂಗ್ ಪಾಯಿಂಟ್, ಈ ಜರ್ನಿಯ ಒಂದು ಟರ್ನಿಂಗ್ ಪಾಯಿಂಟ್ ತೈವಾನ್ ಅಂತ ಆಗ್ತದಾಗ. ನಾನು ತಮಾಷೆ ಮಾಡಿದ್ಬಿಟ್ಟು ಈ ಕಂಪ್ಯೂಟರ್ ಮತ್ತು ಕನ್ನಡ ಬಗ್ಗೆ ಭಾಷಣ ಬಿಗಿಯುವಾಗ ನಾನು ಫಸ್ಟ್ ಹೇಳುವ ಕ್ರಮ ಉಂಟು, ಪೆನ್ನನ್ನು ತೆಗೆದು ತೋರಿಸಿ, ಈ ಪೆನ್ನು ಎಲ್ಲ ಪೆನ್ನಿನ ಹಾಗಲ್ಲ, ಇದು ಬಹಳ ವಿಶೇಷತೆ ಪೆನ್ನು. ಯಾಕಂದ್ರೆ ಇದು ಈ ಪೆನ್ನಲ್ಲಿ ಬಳಸಿ ಪ್ರಪಂಚದ ಯಾವ ಭಾಷೆ ಎಲ್ಲಿ ಬೇಕಾದ್ರೂ ಬರಿಬಹುದು ಅಂತ. ಹೇಗೆ ಅದು ಕಂಪ್ಯೂಟರ್ ಬಗ್ಗೆ? ಹಾಗೆ ಕಂಪ್ಯೂಟರ್ ಕೂಡ ಹಾಗೆ ಅಂತ. ಕರೆಕ್ಟ್ ಕರೆಕ್ಟ್. ಜನರ ತಲೆಯಲ್ಲಿದೆ ಕಂಪ್ಯೂಟರ್ ಅಂದ್ರೆ ಇಂಗ್ಲಿಷ್ ಅಂತ. ಈಗ ನಮಗೆ ಗೊತ್ತುಂಟು ಅದು ಇಂಗ್ಲಿಷ್ ಅಲ್ಲ, ಕನ್ನಡದಲ್ಲಿ ಆಗ್ತದೆ. 20 ವರ್ಷದಿಂದ ನಾನು ಹೇಳುವಾಗ ಅದು ಇದು ಇದಾಗಿತ್ತು. ಓಕೆ ಓಕೆ. ಸೊ ಅಲ್ಲಿ ನಾನು ಇದು ವೆಬ್ಸೈಟ್ ಮಾಡೋದು ಹೇಗೆ ಅಂತ ಕಲಿತು ಕನ್ನಡ ವಿಶ್ವ ಕನ್ನಡ ಎಲ್ಲ ಮಾಡಿದ್ದು. ಓಕೆ. ಸೊ 2001ರಲ್ಲಿ ವಿಕಿಪೀಡಿಯಾ ಶುರುವಾಯಿತು. ಇಂಗ್ಲಿಷ್ ಜರ್ನಿ ಹೇಗೆ ಅದೊಂದು. 2003ರಲ್ಲಿ ಕನ್ನಡ ವಿಕಿಪೀಡಿಯಾ ಶುರುವಾಯಿತು. ಕನ್ನಡ ವಿಕಿಪೀಡಿಯಾ. ಸೊ 2004ರಲ್ಲಿ ನಾನು ಅದಕ್ಕೆ ಸೇರಿದೆ. ಕನ್ನಡ ವಿಕಿಪೀಡಿಯಾದ ಸಂಪಾದಕರ ಸೀರಿಯಲ್ ನಂಬರ್ ಅಲ್ಲಿ ನನ್ನದು 5ನೇ ಇತ್ತು. ಓಹೋ. ಸೊ ಈಗ 4 ಜನ ಇದ್ದಾರೆ. ಅದರಲ್ಲಿ ಬಾಟ್ಗಳು ಉಂಟು, ಅಂದ್ರೆ ಇದು ರೋಬೋಟ್ ಸಾಫ್ಟ್ವೇರ್ಗಳು, ಮನುಷ್ಯರಲ್ಲ. ಸೊ ಟೆಕ್ನಿಕಲಿ ಹೇಳುವುದಾದ್ರೆ ಕನ್ನಡದ ಪ್ರಥಮ ವಿಕಿಪೀಡಿಯಾ ಸಂಪಾದಕ ನಾನು. ಅದೇ ಈಗ ಇರುವವರ ಅಥವಾ ನೀವು ಅದೇ ಸೀರಿಯಲ್ ನಂಬರ್ ತೆಗೆದು ನೋಡಿದ್ರೆ ನನ್ನ ಸೀರಿಯಲ್ ನಂಬರ್ 5 ಅಂತ ಬರ್ತದೆ. ಅದಕ್ಕಿಂತ ಮೊದಲು 1 2 3 4 ನೋಡಿದ್ರೆ ಅದು ಯಾರು ಮನುಷ್ಯರಲ್ಲ, ಬಾಟ್ಗಳು. ಸೊ ನಾನು ಮತ್ತೆ ವಿಕಿಪೀಡಿಯಾ ಮಾಡ್ತಾ ಇದ್ದೆ. 2013ರಲ್ಲಿ ಏನಾಯ್ತು ಅಂದ್ರೆ ಬೆಂಗಳೂರಿನಲ್ಲಿ ಸೆಂಟರ್ ಫಾರ್ ಇಂಟರ್ನೆಟ್ ಅಂಡ್ ಸೊಸೈಟಿ ಅಂತ ಒಂದು NGO ಇದೆ. ಅದಕ್ಕೆ ವಿಕಿಮೀಡಿಯಾ ಫೌಂಡೇಶನ್, ಅಂದ್ರೆ ಈ ವಿಕಿಪೀಡಿಯಾವನ್ನು ನಡೆಸೋದು ವಿಕಿಮೀಡಿಯಾ ಫೌಂಡೇಶನ್. ಓಕೆ. ಅವರು ಧನ ಸಹಾಯ ಗ್ರಾಂಟ್ ಕೊಟ್ಟು ಭಾರತದಲ್ಲಿ ವಿಕಿಪೀಡಿಯಾವನ್ನು ಪಾಪ್ಯುಲರೈಸ್ ಮಾಡೋದು, ಇವಾಂಜಲಿಸಮ್ ಅಂತಾರಲ್ಲ, ವಿಕಿಪೀಡಿಯಾ ಕಮ್ಯುನಿಟಿಗೆ ಸಪೋರ್ಟ್ ಕೊಡೋದು, ಇದೆಲ್ಲ ಅವರ ಕೆಲಸ. ಅದಕ್ಕೆ ನಾನು ಕೆಲಸಕ್ಕೆ ತಗೊಂಡ್ರು. ಒಂದು 3 ವರ್ಷ ಅದರಲ್ಲಿ ನಾನು ಸಂಬಳ ಕೆಲಸ ಮಾಡಿದೆ. ಆ ಟೈಮಲ್ಲಿ ಪೂರ್ತಿ ಪ್ರಮಾಣದಲ್ಲಿ ವಿಕಿಪೀಡಿಯಾ ಮಾಡಿದೆ. ಅದೊಂಥರ ಅಡಿಕ್ಷನ್ ಆಗಿ ನಾನು ಕೆಲಸ ಬಿಟ್ಟು ವಿಕಿಪೀಡಿಯಾ ನನ್ನನ್ನು ಬಿಡಲಿಲ್ಲ, ನಾನು ಬಿಡಲಿಲ್ಲ. ನಾನು ಈಗಲೂ ಮಾಡ್ತಾ ಇದ್ದೆ. ಆಮೇಲೆ ಮಧ್ಯೆ ಮಧ್ಯೆ ಚಿಕ್ಕ ಚಿಕ್ಕ ಗ್ರಾಂಟ್ಗಳು ಬಂತು, ಅದರಲ್ಲಿ ಮಾಡಿದ್ದೆ. ಬಟ್ ಗ್ರಾಂಟ್ ಇಲ್ಲದೆ ಹೇಗೂ ಮಾಡಿದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ. ಕರೆಕ್ಟ್. ಈಗ ವಿಕಿಪೀಡಿಯಾದಲ್ಲಿ ಯಾಕೆ ಮಾಡಬೇಕು ಅಂದರೆ, ಈಗ ನೋಡಿ, ಒಂದು ಭಾಷೆ ಉಳಿಬೇಕು ಬೆಳಿಬೇಕು ಅಂತ ಹೇಳಿದೆ. ಇದನ್ನು ತುಂಬ ಕಡೆ ನಾನು ಹೇಳ್ತಾ ಬಂದಿದ್ದೇನೆ, ಮತ್ತೆ ಇನ್ನೊಮ್ಮೆ ಹೇಳೋದು, ಒಂದು ಭಾಷೆ ಉಳಿಬೇಕು ಬೆಳಿಬೇಕು ಅಂದ್ರೆ ಏನಾಗಬೇಕು. ನಾನು ಈ ಜೋಕ್ ಮಾಡೋದುಂಟು, ತಮಾಷೆ ಮಾಡೋದುಂಟು. ಈಗ ಪೆಟ್ರೋಲ್ ಉಳಿಸಬೇಕಿದೆ ನೋಡಬೇಕು, ಪೆಟ್ರೋಲ್ ಬಳಸಬಾರ್ದು. ಕನ್ನಡ ಉಳಿಸಬೇಕಿದೆ ಏನು ಮಾಡಬೇಕು, ಕನ್ನಡ ಉಳಿಸಬೇಕಿದೆ ಕನ್ನಡವನ್ನು ಬಳಸಬೇಕು. ಈಗ ಕನ್ನಡವನ್ನು ಬಳಸಬೇಕಿದ್ರೆ ಕನ್ನಡ ಭಾಷೆಯಲ್ಲಿ ಜನರಿಗೆ ಬೇಕಾದ್ದು ಸಿಗಬೇಕು, ಅದು ಬಹಳ ಮುಖ್ಯ. ಕರೆಕ್ಟ್. ಈಗ ಜನ ಇಂಗ್ಲೀಷಲ್ಲಿ ಯಾಕೆ ಮಾತಾಡ್ತಾರೆ ಹೇಳಿ? ಕನ್ನಡದಲ್ಲಿ ಪದಗಳು ಇಲ್ಲದಿದ್ದಾಗ ಇಂಗ್ಲೀಷಿಗೆ ಹೋಗ್ತಾರೆ. ಹೌದು. ಕೆಲವರಿಗೆ ಹುಚ್ಚಿದೆ, ಮಮ್ಮಿ ಡ್ಯಾಡಿ ಅಂತ, ಅಗತ್ಯ ಇಲ್ಲ. ಅಪ್ಪ ಅಮ್ಮ ಉಂಟು ಕನ್ನಡದಲ್ಲಿ. ಅದೇ ಪೆನ್ಸಿಲಿನ್ನು, ಮೌಸು, ಬಸ್ಸು, ಕೊರೋನಾ, ಕೋವಿಡ್, ಅದೆಲ್ಲ ಇಂಗ್ಲೀಷ್ ಪದಗಳು. ಅದೆಲ್ಲ ಇಂಗ್ಲೀಷಲ್ಲೇ ಇರಬೇಕು. ಹಾಗೆ ಹೇಳಿ ಎಲ್ಲೋ ಇಂಗ್ಲೀಷಲ್ಲಿ ಬೇಕಾಗಂತಿಲ್ಲ. ಸೊ ಅದಕ್ಕೆ ಒಂದು ಫಾರ್ಮುಲಾ ಎಲ್ಲ ಉಂಟು. ರಾಜಿ ಹೇಳೋದಾದ್ರೆ ಯಾವ ಯಾವ ನಮ್ಮ ಸಂದರ್ಭದಲ್ಲಿ ಯಾವ್ದು ಬಳಸೋದು, ಆ ಥರ. ಸೊ ಕನ್ನಡ ಭಾಷೆ ಬೆಳಿಬೇಕಿದೆ, ಕನ್ನಡ ಭಾಷೆಯಲ್ಲಿ ಪ್ರಪಂಚ ಜ್ಞಾನವನ್ನು ತರಬೇಕು. ಅದು ಬಹಳ ಮುಖ್ಯ. ಈಗೇನಾಗಿದೆ ಅಂದರೆ, ನನ್ನ ಸಾಥಿಗಳನ್ನು ಸ್ವಲ್ಪ ಬೈಯುದುಂಟು ಈ ವಿಷಯದಲ್ಲಿ. ನಮ್ಮಿಂದಾಗಿ ಕನ್ನಡ ಉಳಿತಾ ಇದೆ, ಬೆಳೀತಾ ಇದೆ ಅಂತ ಅವರೊಂದು ಭ್ರಮೆಯಲ್ಲಿದ್ದಾರೆ. ಈ ಈ ಅಪ್ಪಟ ಸಾಹಿತ್ಯ ಅಂತ ಇದೆಲ್ಲ, ಕವನ, ಕವಿತೆ, ಸಾಹಿತ್ಯ, ಅದೆಲ್ಲ ಓದುವರ ಶೇಕಡ ಎಷ್ಟು ಕಡಿಮೆ ಇದೆ ಅಲ್ಲ, ಅದು ಬೇಕು, ಅದು ಬೇಡ ಅಂತ ನಾನು ಹೇಳುವುದೇ ಇಲ್ಲ. ಆದರೆ ಅದರಿಂದಲೇ ಅಲ್ಲ, ಸ್ವಲ್ಪ ಮಾಹಿತಿ ಸಾಹಿತ್ಯ, ಅದರಲ್ಲಿ ವಿಜ್ಞಾನ ಸಾಹಿತ್ಯ ಅಡಕವಾಗಿದೆ. ಮಾಹಿತಿ ಸಾಹಿತ್ಯ ಅಂದರೆ ಈ ನಾನ್ ಫಿಕ್ಷನ್, ನಾಲೆಜ್ ಟೆಕ್ಸ್ಟ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಈಗ ಎನ್ಸೈಕ್ಲೋಪೀಡಿಯಾ, ವಿಶ್ವಕೋಶ, ಆ ಥರದ್ದು. ಅದರಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಆರೋಗ್ಯ, ವೈದ್ಯಕೀಯ, ಕೃಷಿ, ಕಾನೂನು ಎಲ್ಲವೂ ಬಂತು. ಈಗ ಇವರು ನಿಮ್ಮ ಸಾಹಿತಿಗಳ ಭಾಷೆಯಲ್ಲಿ ಸೃಜನಶೀಲ, ಸೃಜನೇತರ ಆ ವಿಭಾಗ ತಪ್ಪು ನನ್ನ ಪ್ರಕಾರ. ಕಥನ ಸಾಹಿತ್ಯ ಮತ್ತು ಮಾಹಿತಿ ಸಾಹಿತ್ಯ, ಒಂದು ಇಮ್ಯಾಜಿನೇಷನ್ ಕಥನ ಸಾಹಿತ್ಯ, ಇನ್ನೊಂದು ಮಾಹಿತಿ ಸಾಹಿತ್ಯ. ಆ ಮಾಹಿತಿಯಲ್ಲಿ ಎಲ್ಲವೂ ಬಂತು, ಅದರಲ್ಲಿ ನಿಮ್ಮ ಕಂಪ್ಯೂಟರ್ ಬಂತು, ಬಾಕಿದ್ದು ಬಂತು. ಅದು ಬಹಳ ಅಗತ್ಯ. ಈ ಮಾಹಿತಿ ಸಾಹಿತ್ಯ ಅಂದ ತಕ್ಷಣ ಬರೋದಂದ್ರೆ ಎನ್ಸೈಕ್ಲೋಪೀಡಿಯಾ, ಅದರಲ್ಲಿ 2-3 ವಿಭಾಗ ಉಂಟು ಮಾಹಿತಿ ಸಾಹಿತ್ಯದಲ್ಲಿ. ಒಂದು ಟೆಕ್ಸ್ಟ್ ಬುಕ್ಗಳು ಶಾಲೆಗಳಲ್ಲಿ ಮಾಡುವುದು, ಇನ್ನೊಂದು ಜನರಿಗೆ ರಂಜನೀಯವಾದ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ ಅಂತಲ್ಲಿ. ಈಗ ನಾನು ತುಂಬ ಜನ ಬರೀತಾರೆ. BGL ಸ್ವಾಮಿ ಬೆಸ್ಟ್ ಎಕ್ಸಾಂಪಲ್.
ಅವರ ಹಸಿರನ್ನು ಓದಿ ನೋಡಿ ಎಷ್ಟು ಸ್ವಾರಸ್ಯಕರವಾಗಿ ಬರೀತಾರೆ. ಅಂದರೆ ರಂಜನೀಯ ಅಥವಾ ಜನಪ್ರಿಯವಾಗಿ ಬರೆಯುವಂಥ ಒಂದು ಮಾಹಿತಿ ಸಾಹಿತ್ಯ ಅಥವಾ ವಿಜ್ಞಾನ ಸಾಹಿತ್ಯ. ಇನ್ನೊಂದು ವಿಶ್ವಕೋಶದ ಮಾದರಿ, ಮೈಸೂರು ವಿಶ್ವವಿದ್ಯಾಲಯ ವಿಶ್ವಕೋಶ ಉಂಟು, ಅದು ಕೂಡ ಅಗತ್ಯ ಇದೆ. ಸೊ ವಿಜ್ಞಾನವನ್ನು ಎರಡು ವಿಭಾಗದಲ್ಲಿ ಬರೀಬೋದು ವಿಜ್ಞಾನ ಸಾಹಿತ್ಯವನ್ನು. ಒಂದು ರಂಜನೀಯವಾದ ಅಂದರೆ ಜನಪ್ರಿಯವಾದ ವಿಜ್ಞಾನ ಸಾಹಿತ್ಯ, ಇನ್ನೊಂದು ಅಪ್ಪಟ ವಿಶ್ವಕೋಶ ಮಾದರಿಯ ಸಾಹಿತ್ಯ. ಅದು ಒಂದಕ್ಕೊಂದು ಪೂರಕ, ಅದು ಎರಡೂ ಬೇಕು. ಸೊ ವಿಶ್ವಕೋಶದ ಮಾದರಿ ಬಂದಾಗ ಈ ಮಾಹಿತಿ ತಂತ್ರಜ್ಞಾನ ಮತ್ತು ವಿಜ್ಞಾನ ತಂತ್ರಜ್ಞಾನ ಎಲ್ಲವೂ ಕೂಡ ಕಾನೂನು ಕೂಡ ಅತಿ ವೇಗವಾಗಿ ಬದಲಾವಣೆ ಆಗ್ತಾ ಇರ್ತದೆ. ಈ ವಿಶ್ವಕೋಶಗಳು ಉದಾಹರಣೆ ಮೈಸೂರು ವಿಶ್ವವಿದ್ಯಾಲಯ ವಿಶ್ವಕೋಶ 1969 ಪ್ರಾರಂಭ ಆಗಿ 1984 ಮೊದಲ ಆವೃತ್ತಿ ಆಯಿತು. ಮತ್ತೆ ಬಂದದ್ದು ಯಾವಾಗ? ಈಗ ಏನೋ ರಿವಿಷನ್ ಬರ್ತಾ ಉಂಟು ನಿಧಾನಕ್ಕೆ ಒಂದೊಂದೇ. ಅಂದರೆ ನಿಮಗೆ ಮೈಸೂರು ವಿಶ್ವವಿದ್ಯಾಲಯ ವಿಶ್ವಕೋಶದಲ್ಲಿ ನಿಮಗೆ ಕಂಪ್ಯೂಟ್ರು, ಮೌಸು, ಬಗ್ಗು, ಕೊರೋನಾ, ಕೋವಿಡ್ಡು ಇದು ಯಾವುದೂ ಇಲ್ಲ, ಯಾಕಂದ್ರೆ ಅದು ಇರಲಿಲ್ಲ ಆ ಕಾಲದಲ್ಲಿ. ಸೊ ವಿಶ್ವಕೋಶ ಯಾವಾಗಲೂ ಜನರಿಗೆ ಅತಿ ವೇಗವಾಗಿ ಬದಲಾವಣೆ ಆಗಬೇಕು. ಆಯಾ ದಿವಸದ ಸುದ್ದಿಗಳು ಆಯಾ ದಿವಸ ಇರಬೇಕು. ಉದಾಹರಣೆ ಇವತ್ತು ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ತೀರ್ಕೊಂಡ್ರು, ಅದು ವಿಕಿಪೀಡಿಯಾದಲ್ಲಿ ಅಪ್ಡೇಟ್ ಆಯಿತು. ಬೇಗ ಆಗಿದೆ. ಯಶವಂತ್ ಚಿತ್ತಾಲ್ ಅವರು ರಾತ್ರಿ 2:30ಗೆ ತೀರ್ಕೊಂಡ್ರೆ ಬೆಳಗ್ಗೆ 7 ಗಂಟೆಗಳಲ್ಲಿ ವಿಕಿಪೀಡಿಯಾದಲ್ಲಿ ಅಪ್ಡೇಟ್ ಆಗಿದೆ. ಪತ್ರಿಕೆಯಲ್ಲಿ ಒಂದು ದಿವಸ ಬಿಟ್ಟು ಬಂತು. ಕರೆಕ್ಟ್, ಯಾಕಂದ್ರೆ 2 ಗಂಟೆ ತೀರ್ಕೊಂಡಿತ್ತು. ಅಲ್ಲ, ಪತ್ರಿಕೆಯವರು ರೆಫರ್ ಮಾಡೋದು ಒಂದ್ಸಾರಿ ವಿಕಿಪೀಡಿಯಾ ಈಗ ಹಾಗೆ ಆಗಿದೆ. ಹೌದು, ಈಗ ಹಾಗೆ ಆಗಿದೆ. ಸೊ ವಿಕಿಪೀಡಿಯಾ ಯಾಕೆ, ಕನ್ನಡ ವಿಕಿಪೀಡಿಯಾ ಯಾಕೆ ಬೇಕು ಅಂದರೆ ನಮ್ಮ ಭಾಷೆಯಲ್ಲಿ ಪ್ರಪಂಚ ಜ್ಞಾನವನ್ನು ತರಲಿಕ್ಕೆ ಸುಲಭವಾಗಿ ಸರಳವಾಗಿ ಸಹಾಯ ಮಾಡುವುದು ವಿಕಿಪೀಡಿಯಾ. ಯಾಕಂದರೆ ಅತಿ ವೇಗವಾಗಿ ಅದು ಬದಲಾವಣೆ ಆಗ್ತದೆ. ಅದಕ್ಕೆ ನೀವು ಯಾರು ಬೇಕಾದ್ರೂ ಸಂಪಾದಕರಾಗ್ಬೋದು. ಅದಕ್ಕೆ ಪ್ರಧಾನ ಸಂಪಾದಕ, ಉಪಸಂಪಾದಕ ಇಲ್ಲ, ಯಾರು ಬೇಕಾದ್ರೂ ಒಂದರಲ್ಲಿ ಖಾತೆ ತೆರೆಯೋದು, ಲೇಖನ ಹಾಕೋದು ಅಲ್ವಾ? ಹೌದು, ಅದು ಸಮುದಾಯದ ವಿಕಿಪೀಡಿಯಾ ಸಮುದಾಯ ಬಳಗ ಇದೆ, ಅವರು ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಈಗ ನಾನು ಒಬ್ಬ ಇದ್ದೇನೆ, ಅದರಲ್ಲಿ ಕೆಲವರು ನಿರ್ವಾಹಕರು ಅಂತ ಇದ್ದಾರೆ, ಅಡ್ಮಿನ್ಸ್, ನಾನೊಬ್ಬ ಅಡ್ಮಿನ್. ನಮಗೆ ಸ್ವಲ್ಪ ಹೆಚ್ಚಿನ ಅಧಿಕಾರ ಇದೆ, ಲೇಖನ ಡಿಲೀಟ್ ಮಾಡುವ ಅಧಿಕಾರ ಇದೆ, ಯಾರನ್ನಾರು ಬ್ಯಾನ್ ಮಾಡುವ ಅಧಿಕಾರ, ಅದೆಲ್ಲ ಉಂಟು ನಮಗೆ. ಅದು ಡೆಮೊಕ್ರೆಟಿಕಲಿ ಆಗಿರೋದು. ಅಂದರೆ ನಾವೇ ಓಟ್ ಹಾಕ್ಕೊಂಡು ಯಾರನ್ನೋ ಒಬ್ಬರನ್ನು ಮಾಡಿ ಅವರ ಅನುಭವದ ಆಧಾರದಲ್ಲಿ ಮಾಡಿರ್ತಾರೆ. ಅದು ಓಟ್ ಎಲ್ಲ ಉಂಟು ಅದಕ್ಕೆ. ಕರೆಕ್ಟ್. ಹಾಗೆ ಈಗ ವಿಕಿಪೀಡಿಯಾ ಪದದ ಬಗ್ಗೆ ಕೂಡ ಹೇಳಿ. ಅದೇ ನಾನು ವಿಕಿ ಅಂದರೆ ಅತಿ ವೇಗ ಅಂತ, ಹವಾಯಿ ಭಾಷೆಯ ಪದ ಅದು. ಹವಾಯಿ. ಎನ್ಸೈಕ್ಲೋಪೀಡಿಯಾದ ಪೀಡಿಯಾ ವಿಕಿ ಸೇರಿ ವಿಕಿಪೀಡಿಯಾ ಆಗಿದೆ. ಅತಿ ವೇಗವಾಗಿ ನಿಮಗೆ ತಲುಪುತ್ತದೆ. ನೀವು ರಾತ್ರಿ 2 ಗಂಟೆಗೆ ಎದ್ದು ವಿಕಿಪೀಡಿಯಾ ಓಪನ್ ಮಾಡ್ಬೋದು, ಇಂಟರ್ನೆಟ್ ಇದ್ದರೆ. ಅತಿ ವೇಗವಾಗಿ ಬದಲಾವಣೆ ಆಗ್ತದೆ. ಈಗ ವಿಕಿಪೀಡಿಯಾದಲ್ಲಿ ಇದು ಮಾಡಬಾರದು, ಇದು ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಅನೇಕ ನಿಯಮಗಳಿದೆ. ಯಾಕಂದ್ರೆ ಅದು ಇರೋದ್ರಿಂದಲೇ ಅದನ್ನು ಇಷ್ಟರವರೆಗೂ ಮುಂದುವರಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಯ್ತು. ಇಲ್ಲದ್ರೆ ಎಲ್ಲರಿಗೂ ಫ್ರೀ ಆಫ್ ಏನ್ ಬೇಕಾದ್ರೂ ತುಂಬ, ನಾಳೆ ನೀನು ಹುಟ್ಟಿದೀಯಾ ಅಂತ ನೀನು ಹುಟ್ಟಿಲ್ಲ ಅಂತಾನು ಬರೆದು ಬಿಟ್ರೆ ಅದು ಸತ್ಯ ಅಂತ ಅನ್ಕೊಂಡ್ಬಿಡ್ತೇವೆ ನಾವು. ಹಾಗಿರುವಾಗ ಯಾವುದು ಅನೇಕ ಸಂದರ್ಭದಲ್ಲಿ ನಾವು ಸರ್ಚ್ ಮಾಡ್ತಾ ಇರುವಾಗ ನಮಗೆ ಅನುಭವಕ್ಕೆ ಬಂದಿರೋದು ಅವರ ಜನ್ಮದಿನ ಅದ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಎಷ್ಟೋ ಸರಿ. ಮತ್ತು ನಾನೊಂದು 2 ತಿಂಗಳು ಬಿಟ್ಟು ನೋಡುವಾಗ ಅದು ಮತ್ತೆ ಎಡಿಟ್ ಆಗಿರ್ತದೆ. ಇಂತಹ ಸಂದರ್ಭಗಳಲ್ಲಿ ಕನ್ನಡ ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ನಲ್ಲಿ ಇರುತ್ತೆ. ಈ ಥರ ಇದ್ದಾಗ ನೋಡುಗ ತನ್ನ ನೋಡುವ ದೃಷ್ಟಿಕೋನದಲ್ಲಿ ಹೇಗೆ ವ್ಯತ್ಯಾಸ ಮಾಡ್ಕೋಬೇಕು, ಅಥವಾ ವಿಕಿಪೀಡಿಯಾದಲ್ಲಿ ನೋಡಿದಂದ್ರೆ ಇನ್ನೊಂದು ಕಡೆ ಕ್ರಾಸ್ ಚೆಕ್ ಮಾಡುವಂತಹ ಅಭ್ಯಾಸ ಇಟ್ಕೊಳ್ಬೇಕಾ ಅನ್ನುವಂಥದ್ದು ನಿಮ್ಮ ಕಡೆಯಿಂದ ಇಟ್ಕೊಳ್ಳೋದು ಒಳ್ಳೆಯದು. ತರ್ಕಬದ್ಧವಾಗಿ ಆಲೋಚಿಸುವ ಒಂದು ಹವ್ಯಾಸ ಎಲ್ರಿಗೂ ಪ್ರತಿದಿನವೂ ಬೇಕು. ಅದಕ್ಕೆ ಕಾಗ್ನಿಟಿವ್ ಸ್ಕಿಲ್ ಅಂತಾರೆ. ಓಕೆ, ಈ ಲಾಜಿಕ್ ಅನ್ನೋದು ಇದೆಯಲ್ಲ, ವಿಕಿಪೀಡಿಯಾಕ್ಕೂ ಬೇಕು. ವಿಕಿಪೀಡಿಯಾ ಸಂಪಾದನೆ ಮಾಡುವಾಗ ಅದು ಅತಿ ಅಗತ್ಯ. ಈಗ ಒಂದು ವಿಷಯದ ಬಗ್ಗೆ ಮಾಹಿತಿ ಹಾಕುವಾಗ, ನಾವೊಂದು ಕಲೆಕ್ಟ್ ಮಾಡುವಾಗ ಅದು ಸಂಶೋಧನೆ ಆಗ್ತದೆ, ಸಂಶೋಧನಾ ಪ್ರವೃತ್ತಿ. ಅದರಲ್ಲಿ ನಾವು ಕಲೆಕ್ಟ್ ಮಾಡಿದ ಮಾಹಿತಿಗಳು ಕೆಲವರು ತಪ್ಪಿದ್ದರೆ ಅದನ್ನು ಸರಿಪಡಿಸಿ ಹಾಕಬೇಕು. ನೀವೀಗ ಹೇಳಿದಾಗೆ ಹಲವು ಮೂಲಗಳಿಂದ ಸಂಗ್ರಹಿಸಬೇಕು. ಅದರಲ್ಲಿ ಅಥೆಂಟಿಕ್ ಆ್ಯಂಡ್ ವೆರಿಫೈಯೇಬಲ್ ಸೋರ್ಸ್ ಅಂತಾರೆ. ನಾವು ಮಾಡಿದ ಮೂಲ ಆಕಾರ ಒಂದು ಕಡೆಯಿಂದ ಸಾಲದು, 2 ಮೂಲ ಯಾವುದೋ ಒಂದು ವಿಷಯದ ಬಗ್ಗೆ, ಒಂದು ಜಾನಪದ ನಲಿಕೆ ಅಂತ ಇಟ್ಕೊಳ್ಳಿ, ಕುಣಿತ, ಅದ್ರ ಬಗ್ಗೆ ಒಬ್ಬರು ಮಾತ್ರ ಬರೆದಿದ್ದು ಲೇಖನ, ಬೇರೆ ಯಾರು ಬರದೇ ಇಲ್ಲ, ಬೇರೆ ಎಲ್ಲೂ ಇಲ್ಲ, ದಾಖಲಾಗಲಿಲ್ಲ. ಅವರೊಬ್ಬರು ಹೇಳ್ಕೊಂಡು ತಿರುಗಾಡ್ತಾರೆ, ನನ್ನದು ಒರಿಜಿನಲ್ ಏಕಮಾತ್ರ ಸೋರ್ಸು, ಸಿಂಗಲ್ ಸೋರ್ಸ್ ಅಂತ. ಆ್ಯಕ್ಚುಲಿ ನಮ್ಮ ಸಂಶೋಧನಾ ಕ್ಷೇತ್ರದಲ್ಲಿ ಹಾಗೆ ಸಿಂಗಲ್ ಸೋರ್ಸ್ ಅಂದರೆ ಇಟ್ ಈಸ್ ನಾಟ್ ಅಥೆಂಟಿಕೇಶನ್. ನೂರಾರು ಮೂಲಗಳಿಂದ ಬರಬೇಕು, ಸರಿಯಾದ ಮೂಲ. ಒಂದು ಉದಾಹರಣೆಗೆ ಆರ್ಟಿಕಳಂಜ ಬಗ್ಗೆ ತುಂಬ ಜನ ಬರೆದಿದ್ದಾರೆ, ಡಾಕ್ಯುಮೆಂಟೇಶನ್ ಉಂಟು, ಅದು ಉಂಟು ಅಂತ ಎಲ್ರಿಗೂ ಗೊತ್ತುಂಟು. ಇನ್ಯಾರೋ ಒಬ್ಬರು ಒಂದು ನಲಿಕೆ ಉಂಟು, ಅದು ನಾನೊಬ್ಬನೇ
ಇವರು ಏನು ಮಾಡ್ತಾರೆ, ಯಾರೋ ಒಬ್ಬರಿಗೆ ಒಂದು ವಿಡಿಯೋ ಮಾಡ್ತಾರೆ, ಅವರಿಗೆ ಏನೋ ದುಡ್ಡು ಕೊಟ್ಟು ಲಾಲ ಲಾಲ ಅಂತ ಹೇಳಿಸ್ತಾರೆ, ವಿಡಿಯೋ ಮಾಡ್ತಾರೆ. ಇದು ನನ್ನ ಸಂಶೋಧನೆ, ಬೇರೆ ಯಾರು ಇದನ್ನು ಪತ್ತೆ ಇಲ್ಲ. ಹಾಗೆ ಸೊ ಅಂಥದ್ದನ್ನು ನಾವು ವಿಕಿಪೀಡಿಯಾದಲ್ಲಿ ಹೇಗೆ ರೂಲ್ಸ್ನೇ ಇದೆ, ಶುಡ್ ಬಿ ಅಥೆಂಟಿಕ್ ಆ್ಯಂಡ್ ವೆರಿಫೈಯೇಬಲ್ ಮಲ್ಟಿಪಲ್ ಸೋರ್ಸಸ್ ಓನ್ಲಿ ದೆನ್ ಇಟ್ ಈಸ್. ಕೆಲವು ಸಲ ಸಮಸ್ಯೆ ಏನಾಗ್ತದೆ ಅಂದರೆ ನಮ್ಮ ಈ ಟ್ರೆಡಿಷನಲ್ ನಾಲೆಜ್ ಅಂತೀವಲ್ಲ, ಪಾರಂಪರಿಕವಾದ ಜ್ಞಾನಗಳು, ಇದಕ್ಕೆಲ್ಲ ನಿಮಗೆ ರೆಫರೆನ್ಸ್ ತರಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಎಲ್ಲಿ ತರೋದು ರೆಫರೆನ್ಸ್, ಉಲ್ಲೇಖ ತರಬೇಕಲ್ವಾ, ಕಷ್ಟ ಸಾಧ್ಯ. ವಿಕಿಪೀಡಿಯಾದಲ್ಲಿ ಅವರು ಭಾಳ ಕಷ್ಟ ಆಗೋದು ಅದು. ಇಂಗ್ಲೀಷ್ ವಿಕಿಪೀಡಿಯಾದಲ್ಲಿ ತುಂಬ ಕಡ್ಡಾಯವಾಗಿ ನಿಯಮಗಳನ್ನು ಪಾಲಿಸ್ತಾರೆ. ನಮ್ಮ ಕನ್ನಡದಲ್ಲಿ ಅಷ್ಟು ನಾವು ಕಡ್ಡಾಯ ಮಾಡೋದಿಲ್ಲ. ನಾವು ಪ್ರಯತ್ನ ಪಡ್ತಾ ಇದೆ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ. ಅಂಥದ್ದು ಏನೂ ಇಲ್ಲದಂದು ಸುಮಾರು ಗುಣಮಟ್ಟ ಇಲ್ಲದ ಸುಮಾರು ಲೇಖನನೇ ಡಿಲೀಟ್ ನಾನೇ ಮಾಡಿದ್ದೇನೆ. ಎಷ್ಟು ಜಗತ್ತಿನ ಎಷ್ಟು ಭಾಷೆಗಳಲ್ಲಿ ವಿಕಿಪೀಡಿಯಾ ಇದೆ? 122 ಇರಬೇಕು. ಹೆಚ್ಚು ಉಪಯೋಗಿಸಲ್ಪಡುವಂತಹ ಭಾಷೆ ಇಂಗ್ಲಿಷ್. ಜಗತ್ತಿನ, ಯಾಕಂದ್ರೆ ಅಫ್ಕೋರ್ಸ್ ಜಗತ್ತಿನ ಇಂಗ್ಲಿಷ್ ವಿಕಿಪೀಡಿಯಲ್ಲಿ ಸುಮಾರು 60 ಲಕ್ಷ ಚಿಲ್ಲದ ಲೇಖನಗಳಿವೆ. ಕನ್ನಡ ವಿಕಿಪೀಡಿಯಲ್ಲಿ ಕೇವಲ 32,000 ಇದೆ. ಅದಕ್ಕೆ ಇಂಗ್ಲಿಷ್ ಮಾತಾಡುವವರ ಜನಸಂಖ್ಯೆ ಎಷ್ಟು, ಕನ್ನಡ ಮಾತಾಡುವುದು ಎಷ್ಟು. ಈಗ ಈ ಯುರೋಪಿನ ಕೆಲವು ದೇಶಗಳ ಜನಸಂಖ್ಯೆ ನಮ್ಮ ಬೆಂಗಳೂರಿನಷ್ಟು ಇಲ್ಲ. 60 ಲಕ್ಷ 70 ಲಕ್ಷ 80 ಲಕ್ಷ ಜನಸಂಖ್ಯೆಯ ದೇಶಗಳಿವೆ. ಅವರ ಭಾಷೆಯ ವಿಕಿಪೀಡಿಯಾದಲ್ಲಿ 5 ಲಕ್ಷ 8 ಲಕ್ಷ 6 ಲಕ್ಷ ಲೇಖನಗಳಿವೆ. ಸ್ವೀಡನ್ನು, ಫಿನ್ಲ್ಯಾಂಡು, ನಾರ್ವೆ, ಡೆನ್ಮಾರ್ಕ್, ಸ್ಕ್ಯಾಂಡಿನೇವಿಯನ್ ದೇಶಗಳ ಥರಲ್ಲ. ಈಗ ಈ ನೀವು ತಂತ್ರಜ್ಞಾನ ಮತ್ತು ನಿಮ್ಮ ಲೈಫ್ ಒಟ್ಟೊಟ್ಟಿಗೆ ಸಾಗಿರೋದ್ರಿಂದ ನಾನು ಮುಂದಿನ ಭಾಗಕ್ಕೆ ಬರೋದಾದರೆ, ಈ ತಂತ್ರಜ್ಞಾನ ಯಾವ ರೀತಿ ನಮ್ಮ ಇವತ್ತಿನ ನಮ್ಮ ಜೀವನವನ್ನು ಆಕ್ರಮಿಸಿಬಿಟ್ಟಿದೆ ಅಂತ ಅನ್ಕೊಳ್ತೀನಿ ನಾನು. ಅಂದ್ರೆ ಅದು ಇಲ್ಲದೆ ಏನಿಲ್ಲ, ಆಕ್ರಮ ಆಗೋದಿಲ್ಲ ಅನ್ನುವಂಥ ಸಿಚುವೇಶನ್ಗೆ ತಲುಪಿದ್ದೇವೆ. ಇದನ್ನ ಹೇಗೆ ಕಂಟ್ರೋಲ್ ಮಾಡೋದು? ಅಲ್ಲ, ಅದು ನಮ್ಮ ಜೀವನ ಆ ರೀತಿ ಹಲವು ರೀತಿಯಲ್ಲಿ, ಬರೀ ತಂತ್ರಜ್ಞಾನ ಅಂತ ಅಲ್ಲ. ಒಂದು ಕಾಲದಲ್ಲಿ ನಿಮಗೆ ನೀರು ಎಲ್ಲ ಕಡೆ ಸಿಗ್ತಿತ್ತು, ಕುಡಿತಿತ್ತು. ಹೌದಾ? ಹೌದು. ನೀರಿಗೆ ದುಡ್ಡು ಕೊಡೋದು ಊಹಿಸ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಈಗ ನಿಮಗೆ ನೀರು ದುಡ್ಡು ಕೊಡೋದ್ರೆ ನೀರೇ ಸಿಗುದಿಲ್ಲ. ಹೋಟ್ಲಿಗೆ ಹೋದ್ರೆ ಅವನು ನೀರು ಕೊಡುದಿಲ್ಲ, ಬಾಟಲ್ ಇಡ್ತಾನೆ. ಆ ಬಾಟಲ್ ತೆಗೆದು ಕುಡಿದ್ರೆ 50 ರೂಪಾಯಿ ಬಿಲ್ ಬಂತು. ಹಾಗೆ ನಿಧಾನವಾಗಿ ಇದು ತಂತ್ರಜ್ಞಾನವು ಆಕ್ರಮಿಸ್ತಾ ಇದೆ. ಈಗ ನಂದೊಂದು ಪ್ರಶ್ನೆ ಏನು ಅಂದ್ರೆ, ಈ ರೀತಿಯ ವಾತಾವರಣ ಕ್ರಿಯೇಟ್ ಆಗುವುದರಿಂದ ನೀವು ನೋಡಿ, ಅವತ್ತು ನಾವು ಇಮ್ಯಾಜಿನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ನೀವು ಹೇಳಿದ ಉದಾಹರಣೆಗೆ ನೀರು ಹಣ ಕೊಟ್ಟು ತಗೊಳ್ಳಿಕ್ಕೆ ಅದೆಂತ ಇದು ಅನ್ನುವಂಥದ್ದು ವಿಚಿತ್ರ ಅನಿಸ್ತಿತ್ತು. ಇವತ್ತು ನಮ್ಮ ಯೋಚನಾ ಶಕ್ತಿಯ ಮೇಲೆ ಇದು ಒಂದು ಪೆಟ್ಟು ಬೀಳ್ತಾ ಇದೆ ಅಂತ ಅನಿಸ್ತು. ಖಂಡಿತ. ಈಗ ಈಗಿನ ಜನರೇಷನ್ ಅವರಿಗೆ ನೀವು ಮಗ್ಗಿ ಕೇಳಿ, ಲೆಕ್ಕ ಮಾಡ್ಲಿಕ್ಕೆ ಹೇಳಿ, ಕ್ಯಾಲ್ಕುಲೇಟರ್ ಇದು ಮೊಬೈಲ್ ಇಲ್ಲದ ಸಾಧ್ಯವೇ ಇಲ್ಲ. ಈಗ ಆಟೋಗೆ 67 ರೂಪಾಯಿ ಆಯ್ತು, 100 ರೂಪಾಯಿ ಕೊಟ್ರಿ, ಅವನು ಎಷ್ಟು ಚಿಲ್ಲರೆ ಕೊಡಬೇಕು? ಕ್ಯಾಲ್ಕುಲೇಟರ್ ಬೇಕು ಅವನಿಗೆ. ಕರೆಕ್ಟ್. ಅದೇ ಒಟ್ಟು ನಮ್ಮ ದಿನನಿತ್ಯದ ಅದಕ್ಕೆ ತುಂಬಾ ಈಗ ಜನ ಏನಾಗಿದೆ ಅಂದರೆ, ಇನ್ಫಾರ್ಮೇಶನ್, ನಾಲೆಜ್, ವಿಸ್ಡಮ್ ಅಂತ. ಓಕೆ, ಪೀಪಲ್ ಆರ್ ಅಟ್ ಇನ್ಫಾರ್ಮೇಶನ್, ಮಾಹಿತಿ. ಇದು ಮಾಹಿತಿ ಯುಗ. ಆದರೆ ಬರೀ ಮಾಹಿತಿ ಸಾಲದು, ತರ್ಕಬದ್ಧವಾಗಿ ಆಲೋಚಿಸಬೇಕು. ಅದರಿಂದ ಮೇಲಿನ ಬುದ್ಧಿವಂತಿಕೆ ಬೇಕು. ಅದಕ್ಕೆ ಹೋಗೋದೇ ಇಲ್ಲ ಜನ, ಮತ್ತೆ ಆಲೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ? ಗೂಗಲ್ ತೆಗೆದ್ರೆ ಅದರಲ್ಲಿ ಸಿಗ್ತದೆ, ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಈಗಂತೂ AI ಬಂದಿದೆ. ಅದೇ ನಾನು ಕೇಳ್ಬೇಕು. ಕೃತಕ ಬುದ್ಧಿಮತ್ತೆ. ಹೌದು. ಈಗ ಸಹಜ ಬುದ್ಧಿಮತ್ತೆ ಇಲ್ಲದೆ ಆಗಿದೆ. ಈಗ ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ, AI ಮುಂದೆ ಹೇಗಾಗ್ಬೋದು ಅಂತ. ಅಯ್ಯೋ, ಅದು ಬಹಳ ಅದರ ಹಾರಿಬರ್ ಇರ್ತಕ್ಕಂತಂದ್ರೆ ಒಂದು ಭಯಾನಕ ವಾತಾವರಣ ಹೇಗೆ ಸೃಷ್ಟಿಯಾಗ್ಬೋದು, ಒಂದು ಇನ್ನೊಂದು ಪೂರಕವಾದಂತಹ ವಾತಾವರಣ ಹೇಗಿರ್ಬೋದು ಅಂತ ನಿಮಗನ್ಸುತ್ತೆ? ನೀವು ತಂತ್ರಜ್ಞಾನದಿಂದ ಬಹಳ ಎಷ್ಟು ವೇಗವಾಗಿ ಬದಲಾವಣೆ ಆಗ್ತದೆ ಅಂದರೆ ಅದು ಊಹಿಸ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಓಪನ್ AI ಕಂಪನಿ ಶುರು ಮಾಡಿದವನು ಕೂಡ ಹೇಳಿದ್ದಾನೆ, ಇದು ಬಹಳ ಎಚ್ಚರಿಕೆಯಿಂದ ಮುಂದೆ ಹೋಗ್ಬೇಕು. ಎಲನ್ ಮಸ್ಕ್ ಕೂಡ ಹೇಳಿದ್ದಾನೆ. ಹೌದು, ತುಂಬಾ ಜನ ಹೇಳಿದ್ದಾರೆ. ಈಗ ಇಂಗ್ಲಿಷಲ್ಲಿ ಸಿನಿಮಾ ನೋಡಿರ್ಬೋದು, ಐ ರೋಬೋಟ್ ಅಂತೆಲ್ಲ ಬಂದಿತ್ತು. ರೋಬೋಟ್ಗಳೇ ಕಂಟ್ರೋಲ್ ಮಾಡೋದು. ಇಲ್ಲಿ ಬಂದಿತ್ತಲ್ಲ ಒಂದು ರೋಬೋಟ್ ಅಂತ. ಓಕೆ, ನಾನು ಹೇಳ್ತಾ ಇರೋದು ಈ ನೆಕ್ಸ್ಟ್ ಜನರೇಷನ್ ಮಕ್ಕಳು, ನಾನು ಹೇಳ್ತಾ ಇರೋದು AI ಅನ್ನುವಂಥದ್ದನ್ನ ಕಲಿತಾ ಇದ್ದಾರೆ. AI ಟೆಕ್ನಾಲಜಿ ಈಗ ಮಕ್ಕಳಿಗೆ ಕಷ್ಟ ಆಗೋದು ಏನು ಗೊತ್ತುಂಟ? ಈಗ ಮಕ್ಕಳ ನೀವು ಅಸೈನ್ಮೆಂಟ್ ಕೇಳಿದೆ,
ಚಾಟ್ GPT ಹೋಗಿ ಬರೆದು ಕೊಟ್ಟು ತಂದು ಕೊಡ್ತಾರೆ ಅಷ್ಟೇ. ಇದನ್ನ ಈಗ ನಮ್ಮ ಟ್ಯಾಲೆಂಟ್ ಎಲ್ಲಿ ಹೋಗುತ್ತೆ ಅಂತ ಸ್ವಲ್ಪ ಸಮಯದ ಮೊದಲಾದ್ರೆ ಗೂಗಲ್ಗೆ ಟೈಪ್ ಮಾಡೋದು ಅಸೈನ್ಮೆಂಟ್ ಕೊಟ್ರೆ ಹೌದು ಅದರಲ್ಲಿ ಬರೋದೆಲ್ಲ ವಿಕಿಪೀಡಿಯಾವೇ ಕಾಪಿ ಪೇಸ್ಟ್ ಮಾಡಿ ತಂದು ಕೊಡೋದು. ಅದರಲ್ಲಿ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ ಅದು ಬಂದು ಬಿಡ್ತಾರೆ. ಓದೋದಿಲ್ಲ ಅಲ್ಲ, ನಾನು ಈ ಈ ಮುಂದಿನ ದಿನದ ಒಂದು ಕಲ್ಪನೆ ಮಾಡ್ಕೊಂಡಾಗ, ಒಂದು ನಾವು 2047ಕ್ಕೆ ಬಹಳ ದೊಡ್ಡ ಜಗತ್ತಿನ ಬಹಳ ದೊಡ್ಡ ದೇಶ ಅಂತ ಒಂದು ಭಾಗ ಆದರೆ, ಇಲ್ಲಿ ಟ್ಯಾಲೆಂಟ್ಗಳ ಆ ಕ್ರಿಯೇಟಿವಿಟಿಗೆ ಎಲ್ಲಿ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾವು ಹೆಂಗೆ ಸಮತೋಲಿಸಬೇಕು ಅಂತ ಈ ಸಮಸ್ಯೆ ಹಲವು ಸಲ ಬಂದಿತ್ತು. ಕಂಪ್ಯೂಟರ್ ಬಂದಾಗ ಅವಾಗ್ಲೂ ಒಂದು ಜನರಿಗೆಲ್ಲ ಕೆಲಸ ಇಲ್ಲದಾಗ್ತದೆ, ಎಲ್ಲ ಟೇಕ್ ಓವರ್ ಆಗ್ತದೆ, ಹಾಗೆ ಹೀಗೆ ಅಂತ. ಬಟ್ ಏನಾಯ್ತು, ಕಂಪ್ಯೂಟರ್ಗೆ ಮಾಹಿತಿ ಓಡಿಸೋದೇ ಒಂದು ಉದ್ಯಮ ಆಗಿ ಬಂತು. ಹೌದು ಅಲ್ವಾ? ಹಾಗೆ ಇನ್ನೊಂದೇನೋ ಸೃಷ್ಟಿ ಆಗಿರುತ್ತೆ. ಈಗ ಮುಂದಕ್ಕೆ ಏನಾಗ್ತದೆ, ಈ AI ಕೃತಕ ಬುದ್ಧಿಮತ್ತೆಗೆ ಅದಕ್ಕೆ ಬೇಕಾದ ರೀತಿ ಟ್ರೈನಿಂಗ್ ಮಾಡೋದೇ ಅದೇ ಒಂದು ಉದ್ಯಮ. ಈಗಾಗಲೇ ಬರ್ಲಿಕ್ಕೆ ಶುರು ಈಗಾಗಲೇ ಬಂದಿದೆ ಎಲ್ಲ ಕಡೆ ಟ್ರೈನಿಂಗ್ ಆನ್ AI ಗೆ ಪ್ರಾಂಪ್ಟ್, ಚಾಟ್ GPTಗೆ ಹೇಗೆ ಪ್ರಾಂಪ್ಟ್ ಕೊಟ್ಟರೆ ನಿಮಗೆ ಬೇಕಾದ ಸಿಗ್ತದೆ ಅದೇ ಒಂದು ಟ್ರೈನಿಂಗ್ ಆಗಿದೆ ಈಗ. ಗಣೇಶ ಹಬ್ಬಕ್ಕೆ ಏನೋ ಒಂದು ಗಣಪತಿ ಮೌಸ್ ಹಿಡ್ಕೊಂಡಿರೋ ಅಂತ ಒಂದು ಚಿತ್ರ ಬೇಕು ಅಂತ ನಾನು ಕೇಳಿದೆ. ಫಸ್ಟಿಗೆ ಕೊಡಲಿಲ್ಲ, ಪ್ರಾಂಪ್ಟ್ ಚೇಂಜ್ ಮಾಡಿ 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 ಕೊಟ್ಟ ಮೇಲೆ ಚಂದ ಮಾಡಿ ಕೊಡ್ತು ಹಾಗೆ. ಸೊ ಅದೇ ಹೇಗೆ ನಾನೇ ಕಲ್ತದ್ದು. ಸೊ ಅದಕ್ಕೆ ನನ್ನ ಸ್ಟೂಡೆಂಟ್ ಒಬ್ಬರಿಗೆ ಅಲ್ಲಿ ಉಡುಪಿಯಲ್ಲಿ, ಸರ್ ನನಗೆ MSc ಕಂಪ್ಯೂಟರ್ ಸೈನ್ಸಿಗೆ ಒಂದು ಪ್ರಾಜೆಕ್ಟ್ ಐಡಿಯಾ ಕೊಡಿ ಅಂತ ಹೇಳಿ. ನಾನು ಹೇಳಿದೆ 4 AIಗಳು ಈಗ ಚಾಟ್ GPT, ಜೆಮಿನಿ, ಮೆಟಾ ಮತ್ತು ಇನ್ನೊಂದು ಪರ್ಪ್ಲೆಕ್ಸಿಟಿ ಏನೊಂದಿದೆ. ಈ 4ಕ್ಕೂ ಕಂಪ್ಯಾರೇಟಿವ್ ಸ್ಟಡಿ AIಗೆ ಹೇಗೆ ಮಾಡ್ತಾರೆ. ನನಗೆ ಇನ್ನೊಂದು ಹೇಳಿದೆ ಸ್ಪೆಸಿಫಿಕ್ ಆಗಿ ಏನಪ್ಪ ಅಂದರೆ, ಇಂಗ್ಲೀಷ್ ಮಾತ್ರ ಅಲ್ಲ ಕನ್ನಡದಲ್ಲೂ ನೋಡುತ್ತೆ. ನಾನು ನೋಡಿದ ಹಾಗೆ ಕನ್ನಡಕ್ಕೆ ಸದ್ಯಕ್ಕೆ ಜೆಮಿನಿ ಬೆಸ್ಟ್. ಯಾಕಂದರೆ ಗೂಗಲ್ನವರಲ್ಲಿ ಭಾರತೀಯ ಭಾಷೆಗಳದ್ದು ಭಂಡಾರ ಇದೆ, ಓಪನ್ AI ಇಲ್ಲ ಅಷ್ಟು. ಸೊ ಓಪನ್ AI ಚಾಟ್ GPT ಫಸ್ಟಿಗೆ ಶುರು ಬಂದಾಗ ಕನ್ನಡದ್ದು ಕೊಟ್ಟರೆ ಕೊಡ್ತಾನೆ ಇರಲಿಲ್ಲ ಅದು. ಐ ಡೋಂಟ್ ನೋ ಕನ್ನಡ ಅಂತ ಹೇಳ್ತಾರೆ. ಕರೆಕ್ಟ್. ಈಗಲೂ ಕೂಡ ಬರ್ತಾ ಇರುತ್ತೆ. ನಾವು ವಾಟ್ಸಪ್ನಲ್ಲಿ AI ಟೂಲ್ ಮೆಟಾ ಏನು ಮೆಟಾ ಏನು ಕನ್ನಡ ಗೊತ್ತೇ ಇಲ್ಲ ಅಂತ ಹೇಳುತ್ತೆ. ಕನ್ನಡ ಮಾತಲ್ಲ, ಇಂಗ್ಲೀಷು ಸರಿ ಇಲ್ಲ. ಇರುವುದರಲ್ಲಿ ಬೆಸ್ಟ್ ಇದು ಎರಡು, ಚಾಟ್ GPT ಮತ್ತು ಜೆಮಿನಿ. ಈ ಹಾಗೆ ಕ್ಲೌಡ್ AI ಅಂತ ಒಂದಿದೆ, ಅದು ಚೆನ್ನಾಗಿದೆ. ಆದರೆ ಕನ್ನಡಕ್ಕೆ ಜೆಮಿನಿ ನಾನು ನೋಡಿದೆ ಸದ್ಯಕ್ಕೆ. ನಾಳೆ 1 ತಿಂಗಳಾದ್ಮೇಲೆ ಇದು ಓವರ್ಟೇಕ್ ಆಗಿದ್ದು ಅದು ಹೇಳಕ್ಕಾಗುದಿಲ್ಲ. ಹೌದು. ಈ ಅನುವಾದಗಳು ಒಂದಿಷ್ಟು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ಎಲ್ಲರೂ ಅನುವಾದಕ್ಕೆ ಹೋಗ್ತಾರೆ, ಭಾಷೆ ಗೊತ್ತಿಲ್ಲದ ಕಾರಣ. ಈ ಫೇಸ್ಬುಕ್ನಲ್ಲಿ ಮೆಟಾದ ಅನುವಾದ ಚೆನ್ನಾಗಿಲ್ಲ, ಅನೇಕ ಸಂದರ್ಭದಲ್ಲಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ ನಂತರ ಕನ್ನಡದಲ್ಲಿ ಚೆನ್ನಾಗಿ ಬರೆದಿರ್ತೇವೆ, ವ್ಯಾಕರಣಾತ್ಮಕ ಸರಿ ಇರುತ್ತೆ, ಅದನ್ನ ಯಾರೋ ಒಬ್ರು ಟ್ರಾನ್ಸ್ಲೇಟ್ ಅಂತ ಒತ್ತಿ ಬಿಟ್ಟಿರ್ತಾರೆ. ಅವ್ರದ್ದು ಸೆಟ್ಟಿಂಗ್ಸ್ನಲ್ಲಿ ಇರುತ್ತೆ ಅದು ನಿಜವಾಗಿ ಯಾರೋ ಒಂದು ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಹೋಗಿದ್ದೇವೆ ಅಂತ ಅನ್ನೋದನ್ನ ಇವರೇ ತೀರ್ಕೊಂಡ್ರು ಅಂತ ಅನ್ನೋದನ್ನ ರೀತಿಯಲ್ಲಿ ಅದು ಬಂದಿರುತ್ತೆ. ಈ ರೀತಿಯ ಇದನ್ನ ಎಚ್ಚರಿಕೆ ಹೇಗೆ ಜನರು ಅಂದ್ರೆ ಅನುವಾದ ಅದನ್ನೇ ಹೇಳಿದ್ ನಾನು. ಯು ಶುಡ್ ನಾಟ್ ಡಿಪೆಂಡ್ ಆನ್ ಇನ್ಫಾರ್ಮೇಶನ್. ಯು ಶುಡ್ ಹ್ಯಾವ್ ನಾಲೆಜ್. ಉದಾಹರಣೆಗೆ ಸಣ್ಣ ಉದಾಹರಣೆ ಕೊಡೋದಿದ್ರೆ, ಟೊಮೆಟೊ ಈಸ್ ಎ ಫ್ರೂಟ್, ನಾಟ್ ವೆಜಿಟೇಬಲ್. ಹೆಚ್ಚಿನವರಿಗೆ ಗೊತ್ತಿಲ್ಲ. ಟೊಮೆಟೊ ತರಕಾರಿ ಅಂತಲೇ ತಿಳ್ಕೊಂಡಿದ್ದಾರೆ. ಬೊಟಾನಿಕಲ್ ಸಸ್ಯಶಾಸ್ತ್ರ ಪ್ರಕಾರ ಟೊಮೆಟೊ ಅನ್ನೋದು ಹಣ್ಣು, ತರಕಾರಿ ಅಲ್ಲ. ನಾನು ತೈವಾನಲ್ಲಿದ್ದಾಗ ನಾನು ಟೊಮೆಟೊ ಇಲ್ಲ ಇಲ್ಲಿ ಅಂದ್ಕೊಂಡಿದ್ದೆ. ಯಾಕೆಂದ್ರೆ ಅದನ್ನು ಹಣ್ಣುಗಳ ಸೆಕ್ಷನ್ ಅಲ್ಲಿ ನಾನು ತರಕಾರಿ ಟೊಮೆಟೊ ಇಲ್ಲ ಈ ದೇಶದಲ್ಲಿ. ಓಕೆ. ಆದರೆ ಅದು ಇನ್ಫಾರ್ಮೇಶನ್. ನಿಮ್ಮ ವಿಸ್ಡಮ್ ಏನಪ್ಪಾ ಅಂದ್ರೆ ಅದನ್ನು ಫ್ರೂಟ್ ಸಲಾಡ್ಗೆ ಹಾಕ್ಬಾರ್ದು, ಸಾಂಬಾರಿಗೆ ಸರಿ. ಸೊ ಹಾಗೆ ನಿಮಗೆ ಇನ್ಫಾರ್ಮೇಶನ್ ಅಲ್ಲಿ ನಿಲ್ಬಾರ್ದು, ನೀವು ವಿಸ್ಡಮಿಗೆ ಹೋಗ್ಬೇಕು. ಕರೆಕ್ಟ್. ನಾಲೆಜ್ ಅಂಡ್ ವಿಸ್ಡಮ್ ಇದೇ ಚಾಲೆಂಜಿಂಗ್ ಇರುವುದು ಮುಂದಿನ ದಿನಗಳೇ. ತರ್ಕಬದ್ಧವಾಗಿ ಅದನ್ನೇ ನಾನು ಹೇಳುದು, ತರ್ಕ ಶಕ್ತಿ ಮನುಷ್ಯನಿಗೆ ಅತಿ ಅಗತ್ಯ. ಸೊ ನೀವು ವಿಕಿಪೀಡಿಯಾಕ್ಕೆ ಲೇಖನ ಓದೋದಲ್ಲ, ಲೇಖನ ಹಾಕಬೇಕು. ಲೇಖನ ಹಾಕೋಬೇಕಿದ್ರೆ ನೀವು ತರ್ಕಬದ್ಧವಾಗಿ ಆಲೋಚಿಸಬೇಕು, ಮಾಹಿತಿ ಸಂಗ್ರಹಿಸಬೇಕು. ಸೊ ನೀವು ವಿಕಿಪೀಡಿಯಾಕ್ಕೆ ಮಾಹಿತಿಯನ್ನು ಸೇರಿಸುವ ಮೂಲಕ ನಿಮ್ಮ ಆಲೋಚನಾ ಶಕ್ತಿ ಜಾಸ್ತಿ ಆಗ್ತದೆ. ನಾನು ಇದನ್ನು ವೈಜ್ಞಾನಿಕವಾಗಿ ನಿರೂಪಿಸಿದ್ದೇನೆ. ಉಡುಪಿಯಲ್ಲಿ ಒಂದು ಡಾಕ್ಟರ್ ಜಿ ಶಂಕರ್ ಮಹಿಳಾ ಕಾಲೇಜಿನಲ್ಲಿ 1 ವರ್ಷದ ಕೋರ್ಸ್ ಮಾಡಿದ್ದು ಮಕ್ಕಳಿಗೆ. ಕೋರ್ಸಿನ ಪ್ರಾರಂಭದಲ್ಲಿ ಒಂದು 30 ಜನ ವಿದ್ಯಾರ್ಥಿನಿ, 27 ಜನ ಇದ್ದು ಸ್ಟಾರ್ಟಲ್ಲಿ. ಒಂದು ಇದು ಕೊಟ್ಟೆ, ಕಾಗ್ನಿಟಿವ್ ಸ್ಕಿಲ್ ಟೆಸ್ಟ್, ಅಂದರೆ ಅರಿವಿನ ಕೌಶಲ್ಯದ ಪರೀಕ್ಷೆ. ಯಾವುದು ಗಣಿತ, ಆಲೋಚನಾ ಶಕ್ತಿ, ಸ್ವಲ್ಪ ಗ್ರಾಮೆಟಿಕಲು, ಪದಗಳು ಎಲ್ಲ ನಾವು ಕನ್ನಡದಲ್ಲಿ ಮಾಡಿದ್ದು. ಕನ್ನಡ ಮಾಧ್ಯಮ ಮಕ್ಕಳನ್ನೇ ತಗೊಂಡು ಮಾಡಿ. ಸೊ ಕನ್ನಡದಲ್ಲಿ ಬಹುಶಃ ಅರಿವಿನ ಕೌಶಲ್ಯದ ಪರೀಕ್ಷೆ ನಾವೇ ಫಸ್ಟ್ ಮಾಡಿದ್ದೆ, ಅನ್ನೋ ಗೊತ್ತಿಲ್ಲ ನನಗೆ. ಸೊ ಪರೀಕ್ಷೆ ಮಾಡಿ ಅವರಿಗೆ 1 ವರ್ಷದ್ದು ಕನ್ನಡ ವಿಕಿಪೀಡಿಯಾ ಕೋರ್ಸ್ ಮಾಡಿತ್ತು. ಅವರು
23 ಜನ ಇದ್ದು ಕೊನೆ ತನಕ. ಸುಮಾರು 1200 ಲೇಖನ ಹಾಕಿದ್ದಾರೆ ವಿಕಿಪೀಡಿಯಾಕ್ಕೆ. ಮಾಹಿತಿ ಸಂಗ್ರಹಿಸಿ ಹಾಕಿ ಅನುವಾದ ಮಾಡಿ, ನೀವು ಹೇಳಿದಾಗೆ ಗೂಗಲ್ ಟ್ರಾನ್ಸ್ಲೇಷನ್ ಎಲ್ಲ ಮಾಡಿ, ಬಟ್ ಅದನ್ನು ತಿದ್ದಿದ್ದಾರೆ, ಹಾಗೆ ಹಾಕೋದಲ್ಲ ಮಾಡಿದ್ದಾರೆ. ಕೋರ್ಸ್ ಮುಗಿಯುವಾಗ ಮತ್ತೊಮ್ಮೆ ಅರಿವಿನ ಕೌಶಲ್ಯದ ಪರೀಕ್ಷೆ ಮಾಡಿದ್ದು, ಎಲ್ಲರದ್ದು ಜಾಸ್ತಿ ಆಗಿದೆ. ನಾನು ಇದನ್ನು ಸಂಶೋಧನಾತ್ಮಕ ಲೇಖನ ಮಾಡಿ ಕೆಲವು ಬ್ಲಾಗ್ ಎಲ್ಲ ಬರೆದಿದ್ದೇನೆ, ಎಲ್ಲ ಮಾಡಿದ್ದೇನೆ. ನಾಡ್ದು ಕೊನೆ ಜೂನ್ನಲ್ಲಿ 2025 ಮೇ ಜೂನ್ನಲ್ಲಿ ಇದು ಕೊಲಂಬಿಯಾ ದೇಶದಲ್ಲಿ ಬೊಗೊಟಾವರ ರಾಜಧಾನಿಯಲ್ಲಿ 3 ದಿವಸದ್ದು ಎಜುವಿಕಿ ಕಾನ್ಫರೆನ್ಸ್ ಅಂತ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿಕಿಪೀಡಿಯಾದ ಬಳಕೆ ಬಗ್ಗೆ ಒಂದು ಜಾಗತಿಕ ಸಮ್ಮೇಳನ, ಕಾನ್ಫರೆನ್ಸ್. ಇದು 2-3 ವರ್ಷ ನಡೀತಾ ಇದೆ. ಸೊ ಈ ಸಮ್ಮೇಳನದಲ್ಲಿ ನಾನು ಇದನ್ನು ಪ್ರಸ್ತುತಪಡಿಸುವನಿದ್ದೇನೆ, ಹೋಗ್ತಾ ಇದ್ದೇನೆ. ನನಗೆ ಸ್ಕಾಲರ್ಶಿಪ್ ಬಂದಿದೆ. ಸೊ ಇದು ಒಂದು ಅಪರೂಪದ ಒಂದು ಸಂಶೋಧನೆ, ಭಾರತದ ಬೇರೆ ಯಾವ ಭಾಷೆಗಳಲ್ಲಿ ಮಾಡಿಲ್ಲ, ಪ್ರಥಮ ಬಾರಿಗೆ ನಾನು ಕನ್ನಡದಲ್ಲಿ ಮಾಡಿದ್ದು. ಸೊ ನನ್ನ ಕನ್ನಡದ ಹಲವು ಪ್ರಥಮಗಳಲ್ಲಿ ಇದು ಒಂದು ತುಂಬ ಖುಷಿ ಆಯಿತು. ಅನೇಕ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ವಿಶೇಷವಾಗಿ ತಂತ್ರಜ್ಞಾನ, ಅದರ ಜೊತೆಗೆ ಜೀವನವನ್ನು ರೂಪಿಸಿಕೊಂಡು ಒಂದಿಷ್ಟು ವಿಷಯಗಳನ್ನು ಕನ್ನಡದಲ್ಲಿ ವಿಕಿಪೀಡಿಯಾ ಒಂದು ತರುವಂತಹ ಬಹಳ ದೊಡ್ಡ ಸಾಧನೆ ಅಂತ ಇವತ್ತು ನಾವು ವಿಕಿಪೀಡಿಯಾ ನಾನು ಮಾಡಿದ್ದಲ್ಲ, ಅಂದ್ರೆ ವಿಕಿಪೀಡಿಯಾದಲ್ಲಿ ತುಂಬಿಸುವ ಕೆಲಸ. ವಿಕಿಪೀಡಿಯಾ ಕನ್ನಡ ಮಾತ್ರ ಅಲ್ಲ, ತುಳು ವಿಕಿಪೀಡಿಯಾಕ್ಕೂ ಕೆಲಸ. ತುಳುದು ಅದನ್ನ ನಾನು ಕೇಳಬೇಕಿತ್ತು ನಿಮಗೆ. ಕರಾವಳಿ ಭಾಗದಲ್ಲಿ ತುಳುಗೆ ಕರಾವಳಿ ವಿಕಿಮೀಡಿಯಾ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಕನ್ನಡ, ತುಳು, ಕೊಂಕಣಿ ಅಂತ ನಮ್ಮ ಧ್ಯೇಯ. ಕೊಂಕಣಿಯವರು ಯಾರು ನಮಗೆ ಸಿಗ್ಲಿಲ್ಲ, ನಮ್ಮ ಜೊತೆ ಬರಲಿಲ್ಲ ಯಾರು. ನಾವು ತುಂಬಾ ಟ್ರೈ ಮಾಡಿದೆ, ಆಗ್ಲಿಲ್ಲ. ಕನ್ನಡ, ತುಳು ಪೂರ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಈಗ ತುಳು ವಿಕಿಪೀಡಿಯಾ 2007ರಲ್ಲಿ ಪ್ರಾರಂಭ ಆಗಿತ್ತು, ಇನ್ಕ್ಯುಬೇಷನ್ ನಲ್ಲಿ ಇತ್ತದು, ಶೈಶವಾವಸ್ಥೆಯಲ್ಲಿ. 2013ರಲ್ಲಿ ನಾನು ವಿಕಿಪೀಡಿಯಾ ಕೆಲಸ ಶುರು ಮಾಡಿದಾಗ ನಾವು ತುಳುವಿನವರಿಗೆ ಇಲ್ಲಿ ಬಂದು ಇವರು ತುಳುವಿನ ತುಂಬ ಜನರನ್ನೆಲ್ಲ ಒಟ್ಟಿಗೆ ಸೇರಿಸಿ ವಿವೇಕ್ ರೈ, ವಾಮನಂದ ಅವರ ಇವರು ಎಲ್ಲ, ವಸಂತ ಕುಮಾರ್ ಪೆಲ್ಲ, ವಿಶ್ವನಾಥ್ ಬರಿಕಾನ, ಕಿಶೋರ್ ಕುಮಾರ್ ರೈ, ಒಂದಿಷ್ಟು ಪಟ್ಟಿದೆ, ಅಶೋಕ್ ಆಳು, ಅವರನ್ನೆಲ್ಲ ಸೇರಿಸ್ಕೊಂಡು ನಾವೊಂದು ಮೀಟಿಂಗ್ ಮಾಡಿದ್ವಿ. ಬೆನೆತಮ್ಮಣ್ಣ ಅಂತೆಲ್ಲ ಮೀಟಿಂಗ್ ಮಾಡಿಬಿಟ್ಟು ತುಳು ವಿಕಿಪೀಡಿಯಾ ಇದೆ, ಇನ್ಕ್ಯುಬೇಷನ್ನಲ್ಲಿದೆ, ಅದಕ್ಕೆ ಲೇಖನ ಹಾಕಿ ಅದನ್ನು ಲೈವ್ ಮಾಡ್ಬೋದು ಅಂತ ಹೇಳಿ ಎಲ್ಲರೂ ಸೇರಿ ನಾವು ಮಾಡೋಣ ಅಂತ ಉಮೇದಿನಲ್ಲಿ ಹೊರಟರು. ಹಾಗೆ 2014, 15, 16ರವರೆಗೆ ಎಲ್ಲರೂ ಸೇರಿ ಸುಮಾರು 1,000 ಲೇಖನ ಆಯಿತು. ನಾನು ಮಂಗಳೂರು, ಉಡುಪಿಗಳಲ್ಲಿ ಸುಮಾರು ವರ್ಕ್ಶಾಪ್ ಮಾಡಿದೆ. ಉಡುಪಿಯಲ್ಲಿ ಒಂದು 3-4, ಮಂಗಳೂರಲ್ಲಿ ಒಂದಿಷ್ಟು, ಪ್ರತಿ 1-2 ತಿಂಗಳಿಗೆ ಒಂದ್ಸಲ ಬರೋದು, ವರ್ಕ್ಶಾಪ್ ಮಾಡೋದು, ಎಡಿಟಥಾನ್ ಅಂತ ಮಾಡೋದು, ಸಂಪಾದನೋತ್ಸವ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಲೇಖನ ಹಾಕೋದು. ಎಲ್ಲರೂ ಆ ಕಾಲದಲ್ಲಿ ಜನಗಳಿಗೆ ಮನೆಗಳಲ್ಲಿ ಕಂಪ್ಯೂಟರ್ ಎಲ್ಲ ಇರಲಿಲ್ಲ, ಎಲ್ಲ ಬಂದು ಈ ಲ್ಯಾಬಲ್ಲೇ ಮಾಡೋದು ಮಕ್ಕಳೆಲ್ಲ, ಸ್ಟೂಡೆಂಟ್ಸ್ಗಳೆಲ್ಲ. ಅಂತೂ ತುಳು ವಿಕಿಪೀಡಿಯಾ ಲೈವ್ ಆಯಿತು. ಈಗ 1,000+ ಲೇಖನಗಳಿದಾವೆ. ಈಗ ಅದು 2016 ಆಗಸ್ಟಲ್ಲಿ ಆಯಿತು. ಈಗ 2,500-3,000 ಏನೋ ಇರಬೇಕು, ಕರೆಕ್ಟ್ ಗೊತ್ತಿಲ್ಲ. 2,000 ದಾಟಿದೆ, ಅದೇ ಸ್ಪೀಡ್ ಸಾಲದು. ತುಳುವಿನಗಿಂತ ಜಸ್ಟ್ ಸ್ವಲ್ಪ ಮೊದಲು ಕೊಂಕಣಿ ಲೈವ್ ಆಗಿತ್ತು, ತುಳುವಿನ ನಂತರ ಸಂತಾಲಿ ಲೈವ್ ಆಗಿತ್ತು. ಅದು 2 ತುಳುಗಿಂತ ಜಾಸ್ತಿ ಇದೆ. ಅತಿ ಹೆಚ್ಚು ಯಾವ ಭಾಷೆಯಲ್ಲಿ ಲೇಖನ ನಮ್ಮ ಈ ಭಾರತಕ್ಕೆ ನೋಡ್ಕೊಂಡ್ರೆ ಹಿಂದಿಯಲ್ಲೇ ಜಾಸ್ತಿ ಇರುವಂಥದ್ದು. ಆಮೇಲೆ ತೆಲುಗು, ತಮಿಳು. ಕನ್ನಡದ ಸ್ಥಾನ? ಕನ್ನಡದ್ದು ಬಹುಶಃ 4ನೇ-5ನೇ ಸ್ಥಾನದಲ್ಲಿ ಬರ್ತದೆ. ಮಲಯಾಳಿಗಳು, ಗುಜರಾತಿಗಳು ಕನ್ನಡಕ್ಕಿಂತ ಮುಂದೆ ಇದ್ದಾರೆ. ಕನ್ನಡಕ್ಕಿಂತ ಹಿಂದೆ ಇರೋದು ಬಹುಶಃ ಪಂಜಾಬಿ, ಒಡಿಯಾ, ಅಸ್ಸಾಮಿ, ಮತ್ತೆ ಸುಮಾರು ಉಂಟು, ಸಂತಾಲಿ, ಕೊಂಕಣಿ, ತುಳು. ತುಳುವಿನಲ್ಲಿ ನಾವು ಇತ್ತೀಚೆಗೆ ಇದನ್ನು ತುಳು ವಿಕ್ಷನರಿ ಕೂಡ ಲೈವ್ ಮಾಡಿದ್ದೇವೆ, ತುಳು ವಿಕಿ ಸೋರ್ಸ್ ಲೈವ್ ಮಾಡಿದ್ದೇವೆ. ತುಳು ಈಗ ವಿಕ್ಷನರಿ ಕೂಡ ವಿಕಿಪೀಡಿಯಾದ ತರನೇ ಕೊಲಾಬರೇಟಿವ್, ಜನರ ಸಹಯೋಗಿ ನಿಘಂಟು ತುಳು. ಇದು ಡಿಕ್ಷನರಿ ತುಳುವಿಗೆ ಅತಿ ಅಗತ್ಯ ಇದೆ, ಅದು ಇದೆ. ಈಗ ಕಲೀಲಿಕ್ಕೆ ತುಂಬಾನೇ, ಕನ್ನಡದಲ್ಲೂ ಇದೆ ಈಗ ವಿಕ್ಷನರಿ, ಈಗ ತುಳುವಲ್ಲೂ ಇದೆ. ತುಂಬ ಒಳ್ಳೆಯದು. ಇಷ್ಟೊತ್ತು ನಮ್ಮ ಜೊತೆಗೆ ವಿಕಿಪೀಡಿಯಾ, ಆಮೇಲೆ ನಿಮ್ಮ ಒಟ್ಟು ಜರ್ನಿಯ ಬಗ್ಗೆ, ನಿಮ್ಮ ತೈವಾನ್ನಿಂದ ಹಿಡಿದು ಎಲ್ಲ ಜರ್ನಿನ ಹಂಚ್ಕೊಂಡ್ರಿ. ತುಂಬ ಖುಷಿ ಆಯಿತು. ರಿಥಮ್ ಕನ್ನಡಕ್ಕೆ ಬಂದಿದ್ದಕ್ಕೆ ತಮಗೆ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದಗಳು.